ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಪಾರ್ಥಂ ವಕ್ಷ್ಯಾಮಿ ದೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ ಗುಣಗಣನಿಲಯಂ ಪತಿಂ ರಮಾಯಾಃ ಜಗತಃ ಧನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಈಗ ವರ್ಣಧರ್ಮಗಳ ಬಗ್ಗೆ ಬಹಳಷ್ಟು ವಿಷಯ ಹೇಳ್ತಾರೆ ಇಲ್ಲಿ. ಅಧ್ಯಾಪನಂಚ ಶುಶ್ರೂಷಾ ಜೀವನಾರ್ಥಮೃತೆ ಸತಾಂ ವಿಪ್ರಾದಿಷು ಕ್ರಮಾಜ್ಞೇಯಾ ಶೂದ್ರಸ್ಯ ಅಧ್ಯಯನಂ ವಿನಾ ಎಂದು ಶುರುವಾಯಿತು. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ದಾನಂಚ ಕ್ಷತ್ರಿಯೇ ಅಧಿಕಾಃ ತದ್ಧೀನಾ ಬ್ರಾಹ್ಮಣೇ ತಸ್ಮಾತ್ ವೈಶ್ಯೇ ಶೂದ್ರೇ ತಥೋ ಅಲ್ಪಕಾಃ. ಹೀಗೆಲ್ಲ ಶಮದಮಾದಿಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕ್ಷತ್ರಿಯರಲ್ಲಿ ಶೌರ್ಯಾದಿಗಳು ಜಾಸ್ತಿ ಇತ್ಯಾದಿ ಹೇಳಿದರು. ಅಧ್ಯಾಪನಂಚ ಶುಶ್ರೂಷಾ ಜೀವನಾರ್ಥಮೃತೆ ಸತಾಂ ವಿಪ್ರಾದಿಷು ಕ್ರಮಾಜ್ಞೇಯಾ ಶೂದ್ರಸ್ಯ ಅಧ್ಯಾಪನಂ ವಿನ. ಅಧ್ಯಾಪನಂಚ ಶುಶ್ರೂಷಾ ಅಧ್ಯಯನ ಅಂದರೆ ಓದೋದು, ಅಧ್ಯಾಪನ ಪಾಠ ಹೇಳೋದು, ಶುಶ್ರೂಷಾ ಜೀವನಾರ್ಥಮೃತೆ ಇದನ್ನೆಲ್ಲ ಇವರು ಮಾಡಿಕೊಡೋದು. ಯಾರೋ ಅಲ್ಲ, ಕ್ಷತ್ರಿಯರು ಅಧ್ಯಾಪನ ಮಾಡಿಕೊಡೋದು, ಗೊತ್ತಾಯ್ತಾ? ಆದರೆ ಅಧ್ಯಯನ ಮಾಡಬೇಕು, ಅಧ್ಯಾಪನ ಇಲ್ಲ. ಅಧ್ಯಾಪನ ಬ್ರಾಹ್ಮಣರಿಗೆ ಮಾತ್ರ. ಅದೇ 6 ಷಟ್ಕರ್ಮ ಬ್ರಾಹ್ಮಣ, ಬಿಡುವರೆಲ್ಲ ತ್ರಿಕರ್ಮರು. ವಿಪ್ರಾದಿಷು ಕ್ರಮಾಜ್ಞೇಯ ಶೂದ್ರಸ್ಯ ಅಧ್ಯಾಪನವಿನ. ಶೂದ್ರ ಕೂಡ ಅಧ್ಯಾಪನವನ್ನು ಮಾಡೋ ಹಾಗಿಲ್ಲ, ಕ್ಷತ್ರಿಯರೇ ಇಲ್ಲ. ಅದು ಕ್ಷತ್ರಿಯರ ಆಪತ್ಕಾರದಲ್ಲಿ ಕ್ಷತ್ರಿಯರು ಮಾಡಬಹುದು, ವೈಶ್ಯರು ಮಾಡಬಹುದು, ತುಲಾಧಾರಗಳು ಮಾಡಿದ್ದಾರೆ ಅಂತೇಳಿ ಮಾಡಬಹುದು. ಆದರೆ ಇವರು ಯಾವ ಕಾಲಕ್ಕೂ ಮಾಡೋ ಹಾಗಿಲ್ಲ. ತಸ್ಮಾ ಶೂದ್ರೋ ಅಲ್ಪ ಶುಶ್ರೂಷು ಸ್ವಭಾವ ಜೀವನಂಬಿನ. ಅದರಿಂದ ಅಲ್ಪ ಶ್ರವಣ ಮಾಡಬೇಕೇ ಹೊರತು ಇದು ಹೆಚ್ಚಲು ವೇದಾದಿ ಶ್ರವಣಗಳಂತೂ ಇಲ್ಲೇ ಇಲ್ಲ. ಸ್ವಭಾವ ಜೀವನಂ ವಿನ ಏತೇ ನೈಸರ್ಗಿಕಾ ಭಾವಾ ಸ್ಯಾತ್ ಭಾವೋ ಅನ್ಯೋಪಿ ಕುತ್ರಚಿತ್. ಏತೇ ನೈಸರ್ಗಿಕಾ ಭಾವಾ, ಸಹಜವಾದ ಧರ್ಮಗಳು ಇವಿಷ್ಟು ಕೂಡ, ಇವಿಷ್ಟು ಸಹಜ ಧರ್ಮಗಳು. ಭಾವೋ ಅನ್ಯೋಪಿ ಕುತ್ರಚಿತ್, ಕೆಲವೊಮ್ಮೆ ಯಾವುದರಿಂದ ಬಲಾತ್ಕಾರಕ್ಕೊಳಗಾದರೆ ಅಥವಾ ಆಪತ್ಕಾಲ ಬಂದರೆ ಸ್ವಲ್ಪ ಕರ್ಮಗಳಲ್ಲಿ ವ್ಯತ್ಯಾಸ ಆಗಬಹುದು. ಬಲಾದ್ ವಿರುದ್ಧ ಸ್ವಭಾವಸ್ತು ಹೇಯ ಸ್ವಾಭಾವಿಕೋಪಿಯ. ವಿರುದ್ಧ ಸ್ವಭಾವ ಏನಾದರೂ ಕಂಡು ಬಂದರೆ ಫಸ್ಟ್ ಏನು ಮಾಡಬೇಕು, ಅದನ್ನು ಬಿಡಕ್ಕೆ ಏನು ಮಾಡಬೇಕು. ಉದಾಹರಣೆಗೆ ಒಬ್ಬ ಶೂದ್ರ ಇದ್ದಾನೆ, ಅದು ಸುಳ್ಳು ಹೇಳಬೇಕು ಅನಿಸ್ತದೆ. ನಾನೇ ಬ್ರಾಹ್ಮಣನೆಲ್ಲ ಸುಳ್ಳು ಹೇಳಬೇಕು ಅಂದ್ಕೊಳ್ಳೋಕೆ ಹೋಗಬಾರ್ದು. ಅವೆಲ್ಲ ಏನವು ಸುಳ್ಳು ಹೇಳಬಾರ್ದು, ಮತ್ತು ಎಲ್ಲರಿಗೂ ಅಪ್ಲಿಕಬಲ್. ಆದ್ದರಿಂದ ಸುಳ್ಳು ಹೇಳಬಾರ್ದು ಅಂತಾನೆ, ಬ್ರಾಹ್ಮಣರಿಗೆ ಮಾತ್ರ ಅಂತ ಕೆಲವು ಬಿಡಕ್ಕೆ ಹೋಗಬಾರ್ದು. ಸತ್ಯ, ಹರಿಭಕ್ತಿ, ವೈರಾಗ್ಯಾದಿಗಳೆಲ್ಲ ಎಲ್ಲರಿಗೂ ಕಾಮನ್. ಆದ್ದರಿಂದ ಅದಕ್ಕೆ ವಿರುದ್ಧ ಯಾರಾದರೂ ಬಂದರೆ ಅದನ್ನು ಎಲ್ಲರೂ ಕೆಲವರು ತಾವೇನೋ ಸನ್ಯಾಸಿಗಳಲ್ಲ ಅಂತ. ಸನ್ಯಾಸಿಗಳು ಅಷ್ಟೇ ಅಲ್ಲ, ಬೇರೆಯವರು ಕೂಡ ಏನು ಮಾಡಬೇಕು, ಯಥೋಚಿತವಾದ ತ್ಯಾಗಾದಿಗಳನ್ನು ಮಾಡಲೇಬೇಕು. ಹಾಗೆ ಯುದ್ಧಕ್ಕೆ ಹೋದಲ್ಲ ಸನ್ಯಾಸಿಗಳೆಲ್ಲ ಅಂತ ವಾಪಸ್ ಬಂದುಬಿಟ್ರೆ ಏನು ಮಾಡಬೇಕು ಅಲ್ಲಿಗೆ? ಅದು ಶಸ್ತ್ರ ತ್ಯಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವು ಸನ್ಯಾಸಿಗಳಿಗೆ ಹೆಚ್ಚು ತ್ಯಾಗ ಮಾಡಬೇಕು, ಉಳಿದವರೆಲ್ಲ ಮತ್ತು ತ್ಯಾಗ ಕಾಮನ್ನೇ. ತ್ಯಾಗ ಕೂಡ ಕಾಮನ್ನು, ವೈರಾಗ್ಯಾದಿಗಳು ಕಾಮನ್, ಅವರಲ್ಲಿ ಹೆಚ್ಚಿರಬೇಕು. ಬುಧೋಭಿಧಾನಂ ಶ್ರವಣಂ ಬುಧೇ ತರಹ ಧ್ರುವಂ ವಿದಧ್ಯಾತ್ ವಿಮುಮುಕ್ಷುರಾತ್ಮನಃ ಯತಿರ್ವಿಶೇಷ. ಯತಿಗಳು ವಿಶೇಷ ಮಾಡಬೇಕು ಅಂತ ಹೇಳಿದರೆ ಹೊರತು ಉಳಿದವರು ಮಾಡಿಕೊಡೋದು ಅಂತ ಹೇಳಲಿಲ್ಲ. ಸೊ ಒಳ್ಳೆಯ ಗುಣಗಳು ಬೇರೆ ಯಾರಲ್ಲಿದ್ದರೂ ಕೂಡ ನಾವು ಅಳವಡಿಸ್ಕೋಬೇಕು. ದೋಷಗಳು ನಮ್ಮಲ್ಲಿದ್ದರೂ ಏನು ಮಾಡಬೇಕು, ಅದನ್ನು ತೆಗೆದುಹಾಕಬೇಕು. ಯಾಕೆ ಉದ್ಧಾರ ನಾವೇ ಥರ ಆಗಬೇಕಾಗ್ತಿದ್ದ. ದೋಷ ಹಾಗೆ ಇಟ್ಕೊಂಡ್ರೆ ಏನಾಗುತ್ತದೋ ಹಾಳು ಮಾಡಿಬಿಡು. ಅದಕ್ಕೆ ಅನಿಸರ್ಗೋಪಿ ಶುಭೋ ವರ್ಧನೀಯ ಪ್ರಯತ್ನತಃ. ಈ ಜಾತಿ ವರ್ಣಕ್ಕೆ ಸಹಜ ಅಲ್ಲದೆ ಹೋದರೂ ಕೂಡ ಒಳ್ಳೆಯ ಕೆಲಸ ಆದರೆ ಅದು ಬೆಳೆಸ್ಕೋತ ಹೋಗಬೇಕು. ಒಬ್ಬ ಶೂದ್ರ ಏಕಾಶುಪಾಸ ನೀನ್ಯಾಕೆ ಮಾಡ್ತೀನಿ ಅಂತ ಕೇಳಬಾರ್ದು. ಯಾಕೆ ಭಾರಿ ಒಳ್ಳೆಯ ಕೆಲಸ ಮಾಡ್ತೀವಿ ಮಾಡು ಅಂತ ಹೇಳಬೇಕು. ಯಾವುದನ್ನು ಭೀಷ್ಮ ಇತ್ಯಾದಿಗಳು ಬೇಡ, ಇಷ್ಟು ಮಾಡಲೇಬೇಕು ಅಂತ ಹೇಳಬೇಕು. ಯಾಕೆ ಅವ್ರಿಗೆ ಹಿತ ಹೇಳಬೇಕೆ ಹೊರತು ಅಹಿತವನ್ನು ಹೇಳಬಾರ್ದು. ಅವ್ರು ಏನು ಮಾಡ್ಲಿಕ್ಕೆ ಬರುತ್ತೆ ಅದನ್ನು ಹೇಳಬೇಕು. ಒಳ್ಳೆಯದನ್ನು ಪ್ರಯತ್ನಪಟ್ಟು ಮಾಡೋ ಅಂತ ಹೇಳಬೇಕು. ಅದು ಬಿಟ್ಬಿಟ್ಟು ಏನು ಮಾಡಿಕೊಡೋದು, ಒಳ್ಳೆಯದನ್ನು ಬಿಡಿಸಿಬಿಡೋದು, ಕೆಟ್ಟದ್ದನ್ನು ವೃದ್ಧಿ ಮಾಡೋದು, ಹಾಗೆಲ್ಲ ಮಾಡಬಾರ್ದು. ಉದಾಹರಣೆಗೆ ಹಳಸಿದ್ದು ಪದಾರ್ಥ ಶೂದ್ರ ಕೊಡಬಾರ್ದು. ಯಾಕೆ ನಾವು ತಿನ್ನಬಾರ್ದು ಅಂದ್ರೆ ಏನರ್ಥ, ಅವರಿಗೂ ಕೊಡಬಾರ್ದು ಅಂತ ಅರ್ಥ. ಅಲ್ಲಿ ನಾವೇನು ಮಾಡ್ತೇವೆ, ಅವರಿಗೆ ಕೊಟ್ಬಿಟ್ಟು ಅವಾಗೇನು ಅನಿಸ್ತದೆ, ನಮ್ಮನ್ನು ಕೆಳಗೆ ನೋಡ್ತಾರೆ ಅನಿಸುತ್ತಾ ಇಲ್ಲಾಗ.
ಯಾರಿಗೂ ಕೊಡಬಾರ್ದು ಅಂತ ಹೇಳಿದ ಮೇಲೆ ಅವ್ರಿಗೆ ಕೊಡಬಾರ್ದು ಅಂತ ಅರ್ಥ ಆಗೋದಿಲ್ವಾ? ಹೀಗೆ ಮಾಡಿನೇ ಏನು ಮಾಡಿದ್ರು ಅವರು? ದೂರ ಆದರು. ಸಹಜ ಅದು. ಆ ರೀತಿ ಮಾಡಿದಾಗ ದೂರ ಆಗಬೇಕಾಗತ್ತೆ. ಹಾಗಾಗಬಾರ್ದು. ಅದಕ್ಕೋಸ್ಕರನೇ ಕೆಲವು ಪದಾರ್ಥಗಳು ಅವರಿಗೂ ಒಳ್ಳೆಯದೇ ಕೊಡಬೇಕು, ಗೊತ್ತಾಯ್ತಾ? ಕೆಟ್ಟ ಪದಾರ್ಥ ಕೊಡ್ಲಿಕ್ಕೆ ಅವ್ರಿಗೂ ಒಳ್ಳೆಯ ಪದಾರ್ಥನೇ ಕೊಡಬೇಕು. ಕೆಟ್ಟದ್ದು ನಮಗೂ ಬೇಡ ನಿಮಗೂ ಬೇಡ ಅಂತ ಹೇಳಬೇಕು. ಪ್ರಾಣಿಗಳಿಗೂ, ಆದರೆ ಪ್ರಾಣಿಗಳಿಗೆ ಸಿಪ್ಪೆ ಗಿಪ್ಪೆ ತಿನ್ನೋದು ಅಧಿಕಾರ ಇದೆ. ಇವರು ಸಿಪ್ಪೆ ಗಿಪ್ಪೆ ಹಳೆಹಣ್ಣೆ ಸಿಪ್ಪೆ ತಿನ್ನುತ್ತೆ, ಅದು ಗೊತ್ತಾಯ್ತಾ? ಮತ್ತು ಅದೇ ಮುಖ್ಯ ಆಹಾರ ಅದಕ್ಕೆಲ್ಲ ಕೂಡ. ಅದು ದೋಷ ಅಲ್ಲ. ಆದರೆ ಶುದ್ಧಿ ಅನ್ನೋದು ಮಾತ್ರ ಎಲ್ಲರಿಗೂ ಕಾಮನ್. ಆದ್ದರಿಂದ ಎಂಜಲು ಕೊಡೋದು, ಕೆಟ್ಟದ್ದು ಕೊಡೋದು, ಅವಮಾನ ಮಾಡಿಕೊಡೋದು ಹಾಗೆಲ್ಲ ಮಾಡಿದರೆ ಭಾಳ ತಪ್ಪಾಗುತ್ತೆ. ಅದು ಯಾವ ಶಾಸ್ತ್ರದಲ್ಲಿ ಹೇಳದೇ ಇರೋ ವಿಚಾರಗಳು. ಅನಿಸರ್ಗೋಪಿ ಶುಭೋ ವರ್ಧನೀಯ, ಎರಡು ಮಾತು ನೋಡಬೇಕು. ವಿರುದ್ಧ ಸ್ವಭಾವ ಇದ್ದರೆ ನಮ್ಮನ್ನು ಹೊರಗೆ ಹಾಕಬೇಕು. ವಿರುದ್ಧ ಒಳ್ಳೆಯ ಸ್ವಭಾವ ಬೇರೆ ಯತಿಗಳಿಗೆ ಹೇಳಿದ್ದಾರೆ ಕೆಲವೊಂದು, ಅದನ್ನು ನಾವು ಕೂಡ ಯಥಾಯೋಗ್ಯ ಎಲ್ಲ ಅಲ್ಲ, ಅದು ಅನುಸರಿಸ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಯಾಜನೈಶ್ವರ್ಯ ಪೂರ್ವಾಸ್ತು ನಾಣ್ಯೈಃ ಕಾರ್ಯ ಶುಭ ಅಪಿ. ಕೆಲವಿದೆ ಯಾಜನ ಮೊದಲಾದವುಗಳಿದೆಯಲ್ಲ, ಅದು ಒಳ್ಳೆ ಕೆಲಸಗಳಾದರೂ ಮಾಡಿಸ್ಲಿಕ್ಕೆ ಹೋಗಬಾರ್ದು. ನೋಡು, ನೀವು ಮಾಡಬಾರ್ದು ಅಂತ ಹೇಳಬೇಕೆ ಹೊರತು ಏನು ಮಾಡಿಕೊಡೋದು? ಸೈನ್ ಮಾಡ್ಬೇಕಾದ್ರೆ ತಾನೇ ಸೈನ್ ಮಾಡ್ತೀನಿ ಅಂದರೆ ಡ್ರಾಫ್ಟ್ ಮಾಡಿದವನು ಮಾಡೋಂಗಿಲ್ಲ. ಅದು ನೀವು ಮಾಡಬಾರ್ದು ನಮ್ಮ ಅವಮಾನ ಮಾಡ್ತಿರೋ ಪ್ರಶ್ನೆ ಇಲ್ಲ. ಯಾರು ಅಥೆಂಟಿಕ್ಕು ಆಥರೈಸ್ಡ್ ಅವ್ರು ಮಾಡಬೇಕು ಹೊರತು ಬೇರೆಯವ್ರು ಮಾಡೋಂಗಿಲ್ಲ. ಆದ್ದರಿಂದ ಕೆಲವು ಕೆಲಸಗಳನ್ನು ಕೆಲವು ಮಾಡೋಂಗಿಲ್ಲ. ಉದಾಹರಣೆಗೆ ಅವ್ನು ಪ್ರಾಕ್ಟೀಸ್ ಮಾಡ್ತಿರ್ತಾನೆ, ಅವ್ನು ಪಾಠ ಮಾಡೋಂಗಿಲ್ಲ ಹೋಗ್ಬಿಟ್ಟು ಪೈಟ್ರುಗಳು ಮತ್ತು ಯಾಕೆ ಅದು ಪ್ರೊಫೆಷನಲ್ ಅಲ್ಲ ಆತನಿಗೆ. ಎಲ್ಲೋ ಗೆಸ್ಟ್ ಲೆಕ್ಚರ್ ಅವೆಲ್ಲ ಮಾಡಿದ್ರೆ ತಪ್ಪಲ್ಲ, ಮೇನ್ ಮಾಡಕ್ಕೆ ಬರೋದಿಲ್ಲ. ಯಾಕೆಂದರೆ ಅವ್ನಿಗೇನಿಲ್ಲ, ಈಗ 10 ವರ್ಷ ಡಾಕ್ಟ್ರೇ ಸರ್ವಿಸ್ ಮಾಡಿದ್ದಾನೆ ತಿಳ್ಕೊಬೇಡ. ಅಲ್ಲಿ ಯಾವುದೋ ಕಾಲೇಜ್ ಬೇಕಾದ್ರೆ ಅಪ್ಲೈ ಮಾಡಬಾರ್ದು, ಮಾಡಿದ್ರು ಕೊಡೋದೂ ಇಲ್ಲ. ಯಾಕೆ? ಅದು ಅಲ್ಲಿಯವರಿಗೆ ಮೀಸಲೇ ಹೊರತು ಬೇರೆಯವರಿಗೆಲ್ಲ. ಅದು ಅವಮಾನದ ಪ್ರಶ್ನೆ ಅಲ್ಲ. ಪಾಠ ಹೇಳಿ ಅದರಲ್ಲಿ ಅವ್ರ ಪರಿಣತಿ ಇರೋದರಿಂದ ಅವರಿಗೆ ಕೊಡೋದು ಅತ್ಯುತ್ತಮ ಪಕ್ಷ. ಅದನ್ನೆಲ್ಲ ಯೋಚನೆ ಮಾಡಿದರೆ ಆಕಸ್ಮಿಕವಾಗಿ ಕೆಲಸ ಮಾಡೋದು ತಪ್ಪಲ್ಲ. ಅದು ಏನು ತಪ್ಪು? ಕೆಲವು ಕೊನೆಗೆ ಅಥವಾ ಕಳ್ತಾರೆ, ಆಕಸ್ಮಿಕ ಮಾಡೋದಲ್ಲ. ಏನವೆಲ್ಲ ಯಾವ ಕಾಲಕ್ಕೂ ಮಾಡಬಾರ್ದು. ಕೆಲವನ್ನ ಆಪತ್ಕಾಲದಲ್ಲಿ ಮಾಡಬಹುದು. ಭೀಷ್ಮಾಚಾರ್ಯರು ಮಾಡಿದಾರಲ್ಲ, ತಾವೇ ಪಾಠ ಹೇಳಿಕೊಟ್ಟು ದ್ರೋಣಾಚಾರ್ಯ ಬಂದ ತಕ್ಷಣ ಅವ್ರಿಗೆ ಒಪ್ಪಿಸ್ಬಿಡಿ. ಈ ರೀತಿಯ ವ್ಯವಸ್ಥೆ ಇರಬೇಕು. ಯಾಜನ ಐಶ್ವರ್ಯಪೂರ್ವಾಸ್ತು ನಾ ಅನ್ಯೈಃ ಕಾರ್ಯ ಶುಭ. ಕೆಲಸ ಇಂಥ ಹೋಮ ಮಾಡಿಸಿದ್ದು ಕೇಳಕ್ಕೆ ಬರ್ತಾರೆ, ನೋಡಪ್ಪ ಅದು ಮಾಡಬೇಕಾಗಿಲ್ಲ, ನಿಮ್ಮ ಪರವಾಗಿ ನಾವು ಮಾಡ್ಬೋದು ಅಂತ ಹೇಳಬೇಕೆ ಹೊರತು ಏನು ಮಾಡಿಕೊಡೋದು? ತಾನೇ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಹಾಗೆಲ್ಲ ಕೊಟ್ಟು ಏನಾಯಿತು ಪಾಪ, ಅವರಿಗೂ ಫಲ ಬರೋದಿಲ್ಲ, ಇವರಿಗೂ ಫಲ ಬರೋದಿಲ್ಲ. ಕೊನೆಗೆ ಆಗೋದೇನೋ ಇದೇ ಉಪಯೋಗ ಇಲ್ಲ ಅಂಥೇಳಿ ಧರ್ಮ ಕಾರ್ಯಗಳನ್ನು ಬಿಟ್ಟುಬಿಡ್ತಾರೆ. ಹಾಗೆ ಮಾಡ್ಲಿಕ್ಕೆ ಹೋಗ್ಕೊಡು. ಅಪಲಾಯನಂಚ ಶೂದ್ರಾಣಾಂ ಬ್ರಹ್ಮಕ್ಷತ್ರಾರ್ಥ ಮಿಷ್ಯತೆ. ಅಪಲಾಯನಂಚ ಶೂದ್ರಾದಿಗಳು ಕೂಡ ಬ್ರಾಹ್ಮಣರು, ಕ್ಷತ್ರಿಯರು, ಸ್ತ್ರೀಯರು, ಗೋವುಗಳು ಮೊದಲಾದವರ ರಕ್ಷಣೆ ಪ್ರಸಂಗ ಬಂದಾಗ ಹೋರಾಡಬೇಕು ಅಂತ ಹೇಳ್ತಾರೆ. ಕ್ಷತ್ರಿಯ ಹೋರಾಡಬೇಕು ನ್ಯಾಯವಾಗಿ. ಕ್ಷತ್ರಿಯರು ಇಲ್ಲ ಅಂತ ತಿಳ್ಕೊಂಡ್ರೆ ಆಗೇನು ಮಾಡಬೇಕು? ತಂದೆ ಕೆಲಸ, ಯಾರು ನೋಡ್ತಾರೋ ಅವರೇ ಕೆಲಸ ಮಾಡಬೇಕು. ಇತೀಚ ನಾವು ಟ್ರೈನಿಂಗ್ ಆಗಿಲ್ಲ, ನಮಗಿದಿಲ್ಲ, ಅವೆಲ್ಲ ಯಾವ ಮಾತು ಆಡಿಕೊಡಿದಾಗ ಮುಂದಿನ ವಿಷಯ ಎಲ್ಲ ಸಂಬಂಧಪಟ್ಟವ್ರು ನೋಡ್ಕೋತಾರೆ. ಆ ಕಾಲಕ್ಕೆ ಏನು ಮಾಡಬೇಕು? ಅದನ್ನು ನಾವು ಮಾಡಲೇಬೇಕು ಅಂತ ಹೇಳ್ತಾರೆ. ಅಪಲಾಯನ ಯಾರೋ ನೀರಲ್ಲಿ ಬಿದ್ದು ತಿಳ್ಕೊಬೇಡ, ತೆಗೆದುಕೊಟ್ಟು ನಮಗೆ ಈಜು ಬರಲ್ಲ ಅಂತ ತಿಳ್ಕೊಬೇಡ, ನಮಗೆ ಆಗೋದಿಲ್ಲ ಬಿಟ್ಟುಬಿಡಿ. ಅದು ಇವನು ಹೋಗ್ತಾನೆ, ಅವನು ಹೋಗ್ತಾನೆ. ಏನು ಮಾಡೋದು? ತಕ್ಷಣ ಕೂಗಿ ಕರೆದು ಇನ್ನೊಬ್ಬರ ಮಾಡಬೇಕಾದ್ರೆ ನಾವು ಸಂಬಂಧಪಟ್ಟಿದ್ರೆ ಎಲ್ಲೋ ನೋಡ್ತಾ ಕೊಡೋದು, ಕಣ್ಣು ಮುಚ್ಕೊಳ್ಳೋದು ಮಾಡಬಾರ್ದು. ಭಾರಿ ಪಾಪ ಅದು ಹೇಳ್ತಾರೆ. ಅದಕ್ಕಿಂತ ದೊಡ್ಡ ಪುಣ್ಯ ಕಾರ್ಯ ಮತ್ತೊಂದಿಲ್ಲ. ಆಗ ನಾವೆಲ್ಲ ದೇವ್ರ ಪೂಜೆ ಏನೇನು ಮಾಡ್ತೇವೆ, ಇಷ್ಟು ನಮ್ಮ ಆತ್ಮೋದ್ಧಾರಕ್ಕೆ ಒಂದು ಸ್ಟೇಜ್ ಆಯಿತು ಅಷ್ಟೇ. ಬಟ್ ಯಾವಾಗ ನಾವು ಪರೋಪಕಾರ ಮಾಡೋಕ್ಕೆ ಹೋಗ್ತೇವೆ ಅದೇನಾಗುತ್ತದು ಬಹಳಷ್ಟು ಮಲ್ಟಿಪ್ಲೈ ಆಗಿಬಿಡುತ್ತೆ. ನಾವು ದೇವ್ರ ಪೂಜೆ ಎಷ್ಟೇ ಮಾಡಿದರೂ ಕೂಡ ಇನ್ನೊಬ್ಬರ ಪೂಜೆಗೆ ಅನುಕೂಲ ಮಾಡಿಕೊಡ್ತೀವಲ್ಲ, ಅದು ಅಷ್ಟೇ ಪುಣ್ಯಕರವಾದ ಕೆಲಸ. ತುಂಬ ಜನಕ್ಕೆ ಗೊತ್ತಿಲ್ಲ. ನಾವು ಮಾಡ್ತೀವಿ ಅಂದರೆ ಇನ್ನೊಬ್ಬರು ಮಾಡಬಾರ್ದು, ಮಾಡ್ಲಿಕ್ಕೆ ಡಿಸ್ಟರ್ಬ್ ಮಾಡಬೇಕು, ಇದೆಲ್ಲ ಭಾರಿ ತಪ್ಪು ಕಲ್ಪನೆ. ಸಾಧನೆಗೆ ಅರ್ಥನೇ ಇಲ್ಲ. ಕರಿಷ್ಯೆ ಕಾರಯಿಷ್ಯೆ ಬಂದರೆ ಎಲ್ಲ ಕಾಲಕ್ಕೂ ಅಪ್ಲೈ ಮಾಡ್ಕೋಬೇಕು. ಪ್ರಸಹ್ಯ ವಿತ್ತಾಹರಣಂ. ವಿವಾಹಾದಿಗಳು ಬಂತು, ವ್ಯವಸ್ಥೆ ಇದೆ. ಎಲ್ಲರೂ ಒಂದೇ ಪ್ರಶ್ನೆ ಬರೋದಿಲ್ಲ. ಇವತ್ತು ಕ್ಲಾಸ್ ಪಾಠ ಮಾಡಬೇಕಾಗಿದೆ. ಕಾಮರ್ಸ್ನವ್ರು ಮೆಡಿಕಲ್ನವ್ರು ಇದು ಮಾಡೋದು ಮಾಡಿದ್ರೆ ಸರಿಯಲ್ಲ, ಅವರೇ ಮಾಡಬೇಕಂದ್ರೆ. ಕೆಲವು ಕೆಲಸಗಳನ್ನು ಕೆಲವು ಕೆಲಸ ನಾನು ಮಾಡ್ತೀನಿ, ಇದು ಮಾಡ್ಬೋದು, ತಪ್ಪಲ್ಲ. ಅದು ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಮಾಡೋದಾದರೆ ಅರ್ಥನೇ ಇಲ್ಲ ಅದಕ್ಕೆ. ಎಲ್ಲದನ್ನು ಮಾಡೋದ್ರೂ ಅರ್ಥ ಇಲ್ಲ, ಎಲ್ಲದೂ ಬಿಡೋದು ಅರ್ಥ ಅಲ್ಲ. ಯಾವ್ಯಾವುದಕ್ಕೆ ಎಲ್ಲರೂ ಯಾತಕ್ಕೆ ಸ್ವಧರ್ಮ ಅಂತ ಮಾಡಿದರು ಅಂದರೆ, ಒಬ್ಬರೇ ಎಲ್ಲರಿಗೂ ಮಾಡ್ಲಿಕ್ಕೆ ಬರದೇ ಹೋದಾಗ ಏನು ಮಾಡಬೇಕಾಗ? ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ಅವರ ಕೆಲಸ ಮಾಡಬೇಕು ಅಷ್ಟೇ. ಅವರು ಅಟೆಂಡರ್ ಕೆಲಸ ಪ್ರೊಫೆಸರ್ ಮಾಡೋದು, ಅವ್ನು ಪಾಠ ಹೇಳ್ತೀನಿ ಅಂತ ಅವನು ಬರೋದು ಮಾಡಿ ಏನಾಗುತ್ತೆ ಅಲ್ಲಿಗೆ? ಇದು ಕೆಡುತ್ತೆ, ಅದು ಕೆಡುತ್ತೆ. ಇದು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಎಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಫಸ್ಟ್ ಅರ್ಥ ಮಾಡಿಕೊಂಡ್ರೆ ಆಗ ಡಿವಿಷನ್ ಅನಿವಾರ್ಯ. ಡಿವಿಷನ್ ಮಾಡಿದ ಮೇಲೆ ಏನು ಮಾಡಬೇಕು? ಅದನ್ನು ಫಾಲೋ ಮಾಡಬೇಕು. ಅದು ಎಲ್ಲರಿಗೂ ಬೈಂಡಿಂಗ್. ಅಶಿಷ್ಯ ಪ್ರಸಹ್ಯ ವಿತ್ತಾಹರಣಂ ಶಾರೀರೋ ದಂಡ ಏವಚ
ಅಶಿಷ್ಯಾಣಾಂ ಶಾಸನಂಚ ತಥೈವ ಅರ್ಥವಿನಾಶನಂ ಏಷ ಈಶ್ವರಭಾವ ಸ್ಯಾತ್ ನ ಕಾರ್ಯ ಕ್ಷತ್ರಿಯೇತರೈ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಸಹ್ಯ ವಿತ್ತಾಹರಣ ಏನಿದೆ, ಬ್ಯಾಂಕ್ ಅಕೌಂಟನ್ನು ಏನು ಮಾಡ್ತಾರೆ, ಸೀಸ್ ಮಾಡ್ತಾರೆ. ಅಥವಾ ಇನ್ನೇನು ಮಾಡ್ಬೋದು, ಉಟ್ಕೋಲು ಹಾಕ್ಕೊಳ್ಳೋದು ಬರುತ್ತೆ, ಅವೆಲ್ಲ ಬರುತ್ತಲ್ಲ. ಉಳಿದವ್ರು ಮಾಡಾಗಿಲ್ಲ, ಯಾರು ಮಾಡಬೇಕು, ಸರ್ಕಾರ ಮಾಡಬೇಕೆ ಹೊರತು ಕಂಡ್ಕೊಂಡವ್ರು ಮಾಡ್ಲಿಕ್ಕೆ ಬರೋದಿಲ್ಲ. ಸರ್ಕಾರ ಅದೇ ಅದು ಈಶ್ವರ ಭಾವ ಅಂತ ಹೆಸರು ಅದಕ್ಕೆ. ಅದನ್ನೆಲ್ಲ ಯಾರು ಮಾಡಬೇಕು, ಇವತ್ತು ಕ್ಷತ್ರಿಯ ಕಾನ್ಸೆಪ್ಟ್ ಇಲ್ಲ, ಸರ್ಕಾರ ಮಾಡಬೇಕಾದ್ರೆ. ಇಲ್ಲಿ ಹೋದರೆ ರಾಜರು ಮಾಡಬೇಕು. ಇದೆಲ್ಲ ವ್ಯವಸ್ಥೆ ಇದೆ. ಇನ್ನೊಂದು ಶಾರೀರೋ ದಂಡೆ, ಹೊಡೆಯೋದು ಬಡಿಯೋದು ಬೇರೆಯವ್ರು ಮಾಡಾಗಿಲ್ಲ. ತಮ್ಮ ಮನೆಯ ಜನಗಳನ್ನೇ ಹೊಡಿಲಿಕ್ಕೆ ಅಧಿಕಾರ ಇಲ್ಲ. ಮತ್ತು ಎಷ್ಟು ಹೊಡಿ ವ್ಯಾಚಾರ ಹೇಳಿದಾರಾಗಲೇ 29ನೇ ಅಧ್ಯಾಯ 10ನೇದಲ್ಲಿ. ಅವ್ರಿಗೆ ಪೆಟ್ಟಾಗಬಾರ್ದು ಜಾಸ್ತಿ. ಉದ್ದೇಶ ಏನಂದರೆ ತಪ್ಪಾಡಿದ್ದೆ ಅಂತ ಅರ್ಥ ಆಗಲಿಕ್ಕೆ ಹೊರತು ಈ ದಂಡ ಅಲ್ಲ. ಆದರೆ ಶಾರೀರದಂಡ ಮಾಡೋ ಹಾಗೆ ಸರ್ಕಾರಕ್ಕಿದೆ. ಇವನು ಜೈಲಿಗೆ ಹಾಕಿ ಮನೆಯಲ್ಲಿ ಬೀಗ ಹಾಕಿ ಕುಡಿಸ್ಬಿಟ್ರೆ ಅಪರಾಧ. ಅದು ಗೊತ್ತಾದರೆ ಇವನು ಹಿಡ್ಕೊಂಡು ಹೋಗ್ತಾರೆ ಫಸ್ಟ್. ಆ ರೀತಿ ಹೌಸ್ ಅರೆಸ್ಟ್ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಅದನ್ನು ಮಾಡ್ತಕ್ಕಂಥ ಸರ್ಕಾರದ ಕೆಲಸ, ರಾಜರ ಕೆಲಸ ಅಷ್ಟೇ. ಅಂದರೆ ಯಾತಕ್ಕೆ ಹೇಳ್ತಾರೆ, ಕೆಲವು ಸ್ಪೆಸಿಫಿಕ್ ಇರೋದು ಇನ್ನೊಬ್ಬರು ಮಾಡೋಂಗಿಲ್ಲ. ಶಾರೀರೋ ದಂಡ ಏವಚ, ಅದಕ್ಕೆ ಪೊಲೀಸ್ ಹೇಳ್ತಾರೆ, ನೀವ್ಯಾಕೆ ಹೊಡೆದ್ರಿ, ನಾವು ಹೊಡಿತಿದ್ವಿ, ನಾವು ಇರೋದೇ ಹೊಡೆಯಲಿಕ್ಕೆ ಅಂತ ಹೇಳ್ತಾರೆ. ಅವ್ರು ಹೊಡೆದ್ರೆ ತಪ್ಪು ಅಂತ ಕೇಳೋದಿಲ್ಲ. ಅದಕ್ಕೆ ಅದು ಸತ್ಯ ಬಿಡಿಸೋಕ್ಕೆ ಹೇಳ್ತಾರೆ. ಇವರಾದರೆ ಪರ್ಸನಲಾಗಿ ಹೊಡಿತಾರೆ ಅಂತ ಅರ್ಥ ಆಗುತ್ತೆ. ಅವರು ಪರ್ಸನಲ್ ಹೊಡೆದ್ರು ಕೂಡ ಅದೇನಾಗುತ್ತೆ, ಅದಕ್ಕಂಥ ಕೆಲಸ ಕೆಲವ್ರು ಮಾಡ್ತಾರೆ, ಎಲ್ಲರೂ ಮಾಡೋದಿಲ್ಲ, ಕೆಲವರು ಮಾಡ್ತಾರೆ, ತಪ್ಪದು. ಏಷ ಅಶಿಷ್ಯಾಣಾಂ ಶಾಸನಂಚ, ಹೀಗೆ ಮಾಡೋದು ಜೋರು ಮಾಡಿ ಇನ್ನೊಬ್ರಿಗೆ ಹೇಳಾಗಿಲ್ಲ. ಗೈಡ್ ಮಾಡ್ಬೋದು, ತಪ್ಪಲ್ಲ. ಜೋರು ಮಾಡಾಗಿಲ್ಲ. ಜೋರು ಯಾರ ಮೇಲೆ ಮಾಡಬಹುದು, ಸರ್ಕಾರ ಜನಗಳ ಮೇಲೆ ಮಾಡಬಹುದು, ಗುರು ಶಿಷ್ಯರ ಮೇಲೆ ಮಾಡಬಹುದು. ಯಾರು ಕಂಡವ್ರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಭಾಗವತದಲ್ಲಿ ಆಚಾರ ಮತ್ತೆ ಹೇಳ್ತಾರೆ, ಶಿಷ್ಯರಿಗೂ ಕೂಡ ಕೆಲವು ನಿರ್ಬಂಧ ಮಾಡಬಾರ್ದು ಅಂತ ಹೇಳ್ತಾರೆ. ಶಿಷ್ಯರಿಗೆ ಕೆಲವೊಂದು ಮಾಡ್ಬೋದು ಹೊರತು ಎಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದನ್ನು, ಉದಾಹರಣೆಗೆ ಯಾವುದೋ ಒಂದು ಕನ್ಯಾ ವರ ಇದೆ, ನಾನು ಹೇಳ್ತೀನಿ ಕೊಟ್ಬಿಡು, ಸಜೆಸ್ಟ್ ಮಾಡಲಿ, ಅದು ಕಾರಣ ಬರಲಿ, ನಾಳೆ ಪಾಠಕ್ಕೆ ಬರಬೇಡ ಆಗಿದ್ರೆ ಹೌದು, ಅದೆಲ್ಲ ಹೇಳಕ್ಕೆ ಬರೋದು. ಯಾಕಂದ್ರೆ ಪರ್ಸನಲ್ ವಿಚಾರ, ಅದ್ರ ಬಳಿ ಎಣ್ಣೆ ಇದು ಮಾಡಿ ಯಾರಿಗೂ ನಿರ್ಮಾಣ ಮಾಡಕ್ಕೆ ಹೋಗಬಾರ್ದು. ಅದೆಲ್ಲ ಭಾಗವತದಲ್ಲಿ ಬಂದಿದೆ ಆಗಲೇ, ತಾತ್ಪರ್ಯದಲ್ಲೂ ಬರೆದಿದ್ದ. ಅದೆಂದೂ ಕೂಡ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಅದರಿಂದ ಏನಾಗುತ್ತೆ, ಕೊನೆಗೆ ಪೂರ್ತಿಗೆ ಹಡಸಿ ಹೋಗ್ಬಿಡುತ್ತೆ. ಮುಖ್ಯ ಉದ್ದೇಶನೇ ಕೆಟ್ಟು ಹೋಗ್ಬಿಡುತ್ತೆ. ಅದಕ್ಕೆಲ್ಲ ಕೈ ಹಾಕ್ತಾರೆ. ಶಿಷ್ಯ ನಾವು ಗುರುಗೆ ಹೇಳ್ತೇನೆ ಅಂತ ಒತ್ತಾಯ ಮಾಡೋದು, ಇವೆಲ್ಲ ಮಾಡಿದರೆ ತಪ್ಪಾಗುತ್ತೆ. ಇಲ್ಲ ಗುರುದ್ರೋಹಿ ಆಗ್ತೇನೆ ಅಂತ ಹೇಳೋದು ಸಂಬಂಧ ಇಲ್ಲ. ಅದಕ್ಕೆ ಯಾವ ಸಂಬಂಧನೂ ಇಲ್ಲ. ಏಷ ಈಶ್ವರ, ಇದಕ್ಕೆಲ್ಲ ಏನು ಶಾಸನಂಚ ತಥೈವ ಅರ್ಥವಿನಾಶನಂ, ಪೆನಾಲ್ಟಿ ಹಾಕೋ ಹಕ್ಕಿಲ್ಲ. ಇದು ತಪ್ಪಾಡಿದ್ದೆ ದುಡ್ಡು ಕೊಡೋದವ್ರು ಕೇಳಾಗಿಲ್ಲ. ಸರ್ಕಾರಕ್ಕೆ ಹಕ್ಕಿದೆ ಹೊರತು ಕಂಡ್ಕೊಂಡವ್ರಿಗೆ ಹಕ್ಕಿಲ್ಲ. ಅಂದರೆ ಬುಟ್ಕೋಲ ಹಾಕೋ ಹಕ್ಕೂ ಇಲ್ಲ, ಪೆನಾಲ್ಟಿ ಫೈನಾನ್ಷಿಯಲಿ ಪೆನಾಲ್ಟಿ ಹಾಕೋ ಹಕ್ಕೂ ಇಲ್ಲ. ಈ ಹಕ್ಕುಗಳೆಲ್ಲ ಸರ್ಕಾರದ್ದು, ರಾಜರದ್ದು. ಏಷ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರಿಂದ ಹಾಕಿಸ್ಬೇಕು. ಉದಾಹರಣೆಗೆ ಹೇಳಿದ್ರೆ ಕೋರ್ಟ್ ಹೇಳುತ್ತೆ ಇಷ್ಟು ದಂಡ ಕೊಡಬೇಕು ಅನ್ನೋ ಅಂತ ಹೇಳುತ್ತೆ, ಅದು ಸರಿ. ಇವರದ್ದು ಇಷ್ಟ ಇವರು ತೀರ್ಮಾನ ಮಾಡೋಂಗಿಲ್ಲ. ಮತ್ತು ಬೈಂಡಿಂಗ್ ಆಗೋದಿಲ್ಲ. ಮಾಡಿದರೆ ಮಾಡ್ಕೋಬೋದು ಹೊರತು ಬೈಂಡಿಂಗ್ ಅಲ್ಲ. ಅದು ಕೊಡದೆ ಹೋದರೆ ಮತ್ತೆ ಅಫೆನ್ಸ್ ಆಗುತ್ತೆ. ಮತ್ತೆ ಅದು ಹೇಳಿದ್ದು ಕೊಡಲೇಬೇಕಾಗತ್ತೆ. ಅಶಿಷ್ಯಾಣಾಂ ಶಾಸನಂಚ ತಥೈವಾರ್ಥ ವಿನಾಶನಂ ಏಷ ಈಶ್ವರ ಭಾವ. ಎಲ್ಲಿ ಪದಕ್ಕೆ ಎಲ್ಲಿ ಅರ್ಥ ಬೇಕು ಹೇಳಿ, ಎಲ್ಲಿ ಬೇಕಾಗಿತ್ತು ನಮಗಿದು? ಶೌರ್ಯಂ ತೇಜೋ ಧೃತಿದಾಕ್ಷ್ಯಂ ಯುದ್ಧೇ ಚಾಪಿ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷತ್ರಕರ್ಮ ಸ್ವಭಾವಜಂ ಅಂತ ಹೇಳಿದರು. ಈಶ್ವರ ಭಾವ ಶಬ್ದಕ್ಕೆ ಅರ್ಥ ಇದೆ. ಇದು ಈಶ್ವರ ಭಾವ ಇದು. ಇದನ್ನು ಅವರೇ ಮಾಡಬೇಕು, ಬೇರೆಯವರು ಮಾಡಾಗಿಲ್ಲ. ಹೇಗೆ ಹೋಮ ಹವನ ಅಧ್ಯಯನಾದಿ ಅಧ್ಯಾಪನಾದಿಗಳನ್ನು ವಿಪ್ರಣಿಗೆ ಮೀಸಲು, ಇದು ಅವರಿಗೆ ಮೀಸಲಿದೆ. ಸರ್ವೇ ಅದರಿಂದ ಪ್ರತಿಯೊಬ್ಬರಿಗೂ ಏನಿದೆ, ಒಂದು ಯುನಿಕ್ ಕೆಲಸ ಅಂತ ಒಂದಿದೆ, ಅದು ವಿಶೇಷ ಸ್ವಧರ್ಮ. ಸಾಮಾನ್ಯ ಸ್ವಧರ್ಮ ಬೇರೆ, ಯುನಿಕ್ ಆಗಿರೋದನ್ನು ಅವರೇ ಮಾಡಬೇಕು, ಬೇರೆಯವರು ಮಾಡಾಗಿಲ್ಲ. ಏಷ ಈಶ್ವರ ಭಾವ ಸ್ಯಾತ್ ನ ಕಾರ್ಯ ಕ್ಷತ್ರಿಯೇತರೈ, ಕ್ಷತ್ರಿಯರು ಅಲ್ಲದೆ ಎದುರು ಈ ಕೆಲಸ ಮಾಡಿಕೊಡೋದು. ಸರ್ವೇ ವಿಧರ್ಮಿಣ ಶಾಸ್ಯಾ ಕ್ಷತ್ರಿಯೈ ಯತ್ತತಃ ಸದಾ. ಕ್ಷತ್ರಿಯರಾದವರು, ಕ್ಷತ್ರಿಯ ಶಬ್ದಕ್ಕಿಲ್ಲಿ ಆಳುವವರು ಅಂತ ಅರ್ಥ. ಕ್ಷತ್ರಿಯ ಯೋಧ ಮಾಡೋ ಕೆಲಸ ಅಲ್ಲ ಅದು, ಕ್ಷತ್ರಿಯ ರಾಜ ಮಾಡೋ ಕೆಲಸಗಳು. ಅವನೇನು ಮಾಡಬೇಕು? ಸರ್ವೇ ವಿಧರ್ಮಿಣ ಶಾಸ್ಯಾ, ಯಾರು ಪರಧರ್ಮವನ್ನು, ವಿಧರ್ಮ ಅಂದರೆ ವಿರುದ್ಧ ಧರ್ಮ, ತಪ್ಪು ಧರ್ಮ ಮಾಡ್ತಾರೋ ಅವರೆಲ್ಲರೂ ಕೂಡ ಶಿಕ್ಷಾರ್ಹರು ಅಂತ ಹೇಳ್ತಾರೆ. ಶಿಕ್ಷಾರ್ಹರು. ಇವತ್ತು ಅದೇನಾಗಿದೆ, ಆ ಮಟ್ಟದಲ್ಲೇ ಹೊರಟೋಯ್ತೀವಿ. ವರ್ಣಾಶ್ರಮದ ವಿಚಾರ ಹಿಂದೆ ಇವರು ಬಾಣ ಕಾಳಿದಾಸೆಲ್ಲ ಬರೀಬೇಕಾದ್ರೆ ರಾಜರ ಒಳ್ಳೆಯ ಲಕ್ಷಣ ಏನು ಅಂದರೆ ವರ್ಣಾಶ್ರಮಾಣಂ ಅಭಿರಕ್ಷಿತ, ವರ್ಣಾಶ್ರಮ ಧರ್ಮಗಳನ್ನು ರಕ್ಷಣೆ ಮಾಡೋದ್ರ ಕೆಲಸ ಆಗಿತ್ತು ಅಂತ ತಮ್ಮ ಇದರಲ್ಲಿ ಬರೀತಾರೆ. ಅಲ್ಲಿವರೆಗೂ ಜಾಗೃತವಾಗಿತ್ತು. ಅದು ಬರ್ತಾ ಬರ್ತಾ ಏನಾಯ್ತು, ಅದು ಪೂರ್ತಿ ಹೊರಟೋಯ್ತು. ಅವಾಗ ಏನಾಯಿತು, ಒಂದು ಲಿಂಕ್ ತಪ್ಪಿತ್ತು. ಅದು ವರ್ಣದ ವ್ಯವಸ್ಥೆನೇ ಕೆಟ್ಟೋದ ಮೇಲೆ ಯಾರು ಏನು ಬೇಕಾದ್ರೂ ಮಾಡ್ಬೋದು ಅಂತಾದಾಗ ಆ ಕ್ವಾಲಿಟಿ ಸಫರ್ ಆಗುತ್ತೆ. ಸರ್ವಶಾಸ್ಯ ಕ್ಷತ್ರಿಯೈರ್ ಯತ್ನತಃ ಸದಾ ಅಂಗಾದಿ ಅಹಾನಿಕೃದ್ದಂಡ ಶಿಷ್ಯೇಷು ಬ್ರಾಹ್ಮಣಾದಿಭಿ. ಬ್ರಾಹ್ಮಣರು ಮೊದಲಾದವರೆಲ್ಲ
ತಮ್ಮ ಮಕ್ಕಳು ಮೊದಲಾದವ್ರ ಮೇಲೆ, ಶಿಷ್ಯರು ಮೊದಲಾದವ್ರ ಮೇಲೆ ಏನು ಮಾಡ್ಬೋದು? ಅಂಗಹಾನಿ ಆಗದಂತೆ ಅಂಗಾದಿ ಅಹಾನಿಕೃತ ದಂಡ. ಎಷ್ಟೋ ಜೋರಾಗಿ ಹೊಡೆದ ಕಣ್ಣೇ ಹೊಡೆದ್ಬಿಟ್ಟು ಎಷ್ಟು ಜನ ಮಾಡಿದವರು ಇದ್ದಾರೆ. ಮಕ್ಕಳನ್ನ ಜೋರಾಗಿ ಹೊಡೆದು ಕ್ಯೂರ್ಡಾಗಿಬಿಟ್ಟಿದ್ದಾರೆ. ಇಂಥ ಕೆಲವು ಕಡೆ ಜಾಗ ಏಟು ಬಿದ್ದುಬಿಟ್ರೆ ಕೆಲವು ನರು ಹೋಗಿಬಿಡುತ್ತೆ. ಅಂಥ ಶಿಕ್ಷೆ ಕೊಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಅದು ಅಫೆನ್ಸ್ ಅದು ಮಾಡಿದರೆ ಅವ್ರು ನಿಮಗೆ ಗೊತ್ತಾದರೆ ಅವ್ರನ್ನ ಅಪರ ಶಿಕ್ಷಿಸ್ಬೋದು ಸರ್ಕಾರ. ನನ್ನ ಮಗ ಅಂತ ನಿಮ್ಗೆ ಜೋರು ಮಾಡೋಂಗಿಲ್ಲ ಅದರ ಮೇಲೆ, ಅಂಥ ಹಕ್ಕು ಅವ್ರ ಮೇಲೆ ಇಲ್ಲ. ಆದ್ದರಿಂದ ಅಂಗಾದಿ ಅಹಾನಿಕೃತ ದಂಡ ಶಿಷ್ಯೇಶು. ಅದಕ್ಕೆ ಇನ್ನೊಂದು ಹೇಳ್ತಾರೆ, ನಿರ್ಣಯದಲ್ಲಿ ಬಂದಿದೆ, ವೇದನಾಂವ ಚಿರಂ ನತು. ತುಂಬ ಹೊತ್ತು ನೋವಿರಬಾರ್ದು, ಹೊಡೆದ ಮೇಲೆ ತಿರುಗಟ್ಟಲೆ ಒದ್ದಾಡಾಗಿರಬಾರ್ದು. ಅಂಗಹಾನಿ ಆಗಿಲ್ಲ, ನೋವು ಅನುಭವಿಸ್ತಾನೆ, ಆ ರೀತಿಯೂ ಹೊಡಿಬಾರ್ದು. ಮುಖ್ಯ ಉದ್ದೇಶ ಅವರಿಗೆ ತಿಳಿಸ್ಕೊಡೋ ಉದ್ದೇಶ ಹೊರತು ಇನ್ಯಾವ ಉದ್ದೇಶನೂ ಇರಕೂಡದು. ಈಗ ಪೂರ್ತಿ ಬ್ಯಾನ್ ಮಾಡಿಬಿಡ್ತಾರೆ, ಹೊಡೆಯಾಗೇ ಇಲ್ಲ, ಇದರಲ್ಲಿ ಹೊಡೆಯಾಗಿಲ್ಲ, ಅದು ಹೊಡೆದ ದೊಡ್ಡ ಅಪರಾಧ ಇಲ್ಲ, ಏನೇ ಮಾಡಿರಲಿ ಹೊಡೆಯಾಗಿಲ್ಲ. ಹಾಂ, ಎಲ್ಲಿ ಎಲ್ಲಿ ಹೇಳಿದ್ದಾರೆ ಅದನ್ನು ತೋರಿಸಿ, ತೋರಿಸಿ. ಏನು ದಂಡನೆ ಮಾಡ್ಬೋದು? ಈ ದಂಡನೆ ಇದ್ದಾಗ ಅಷ್ಟೇ ಹೊರತು ಬೇರೆ ದಂಡನೆ ಮಾಡ್ಲಿಕ್ಕೆ ಬರೋಲ್ಲ. ಅದು ಆ ಪ್ರಪೋರ್ಷನೇಟಾಗಿ ತಪ್ಪು ನೋಡಿಕೊಂಡು ಅದನ್ನ ನೋಡಿಕೊಂಡು ಅಷ್ಟು ಮಾಡೋದು. ಬೈಬಾರ್ದು, ಬೈಬೋದು ಕೆಲವು ಸಲ, ಅಷ್ಟೇ ಅವರು. ಹಾಂ, ತೋರಿಸ್ಕೊಡಿ. ಅದೆಲ್ಲ ಅನೌನ್ಸ್ ಮಾಡ್ಬೋದು ತೋರಿಸಿದ್ರೆ. ಮುಂದೆ ಕಾರ್ಯೋ ದೇಹೇಪಿ ಶಿಷ್ಯಶ್ಚ ಸ್ವಾಮಿನ ಸ್ವೇನ ವಾರ್ಪಿತಃ. ಕಾರ್ಯೋ ದೇಹೇಪಿ ಶಿಷ್ಯಶ್ಚ ಸ್ವಾಮಿನ ಸ್ವೇನ ವಾರ್ಪಿತಃ. ಆದರೆ ಒಬ್ಬ ಸರ್ಕಾರನೇ ಹೇಳುತ್ತೆ ನೀನು ಮಾಡು, ಅವಾಗ ಮಾಡ್ಬೋದು. ಸರ್ಕಾರ ಏನು ಮಾಡ್ಲಿಕ್ಕೆ ಅಲೋ ಮಾಡುತ್ತೆ ಅದನ್ನು ಮಾಡ್ಬೋದು, ಹೊರತು ಹಿಡಿದು ಮಾಡೋಕ್ಕೆ ಬರೋದಿಲ್ಲ. ಮೇಲಿನವರ ಕೆಳಗಿನ ಅಧಿಕಾರಿಗಳೇ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಆ್ಯಕ್ಚುಲಿ ಸರ್ಕಾರ ಹೇಳಿದ್ದೇನೆ ಮಾಡಬೇಕೆ ಹೊರತು ತಮ್ಮ ತೋರಿಸೇ ಮಾಡೋಕ್ಕೆ ಬರೋಲ್ಲ. ಅವರು ಕೂಡ ಯಾವುದಕ್ಕೆ ಸರ್ಕಾರ ಲೋನ್ ಇಷ್ಟು ಕೊಡಿ, ಸ್ವಲ್ಪ ಯಾವುದೋ ಕಾಲ ಜಾಸ್ತಿ ಮಾಡಿ ಕೊಡ್ಬೋದು ಅಂತೇಳಿ ಒಪ್ಪಿಡ್ಬೋದು. ಜಾಸ್ತಿ ಕೊಟ್ಟರೆ ಇವನು ಅನ್ಸರ್ಬಲ್, ಇವನು ಪವರ್ ಅಷ್ಟಿಲ್ಲ, ಇಷ್ಟು ಲಿಮಿಟ್ ಮಾಡಿಬಿಡ್ತಾರೆ. ಶಿಷ್ಯೇಷು ಬ್ರಾಹ್ಮಣಾದಿಭಿ ಅಂಗಾದಿ ಅಹಾನಿ ಕಾರ್ಯೋ ದೇಹೇಪಿ ಶಿಷ್ಯಶ್ಚ ಸ್ವಾಮಿನ ಸ್ವೇನ ವಾರ್ಪಿತಃ. ತಾನಿಗೆ ತಾನೇ ಅರ್ಪಿಸಿಕೊಂಡ್ರೆ ಏನು ಬೇಕಾದ್ರೂ ಮಾಡಿ ಅಂತ ಅವನು ಬಂದರೆ ಅವ ಸರಿ. ಅವನು ಹೇಳ್ತಾನೆ ತಪ್ಪು ಮಾಡಿದ್ದೀನಿ, ಏನು ಬೇಕಾದ್ರೂ ಶಿಕ್ಷೆ ಕೊಡಿ, ಅವನು ಓಪನ್ನಾಗಿ ಹೇಳ್ತಾನೆ, ಅದು ಬೇರೆ ಆಗ. ಇಂಥ ಪ್ರಾಯಶ್ಚಿತ್ತ ಅಂತ ಹೇಳು ಎಲ್ಲ ಮಾಡ್ಬೋದು. ಇಲ್ಲದ್ರೆ ಇವನೇ ತೋಚಿಂತ ಹೇಳಾಗಿಲ್ಲ. ಇನ್ನೊಂದು ಸ್ವಾರಸ್ಯ ನೋಡಿ, ಪುತ್ರ ಅನುಜಾದಯ ಸರ್ವೇ ಶಿಷ್ಯ ಏವ ನಿಸರ್ಗತಃ. ವೆರಿ ಇಂಪಾರ್ಟೆಂಟ್ ಇದು. ಪಾಠ ಕೇಳೋ ಶಿಷ್ಯರು ಹೇಗೆ ಶಿಷ್ಯರು, ಮಗ ತಮ್ಮಂದಿರು ಮೊದಲಾದವರೆಲ್ಲ ಏನವರು, ಅವ್ರು ಪಾಠ ಕೇಳಲಿ ಬಿಡಲಿ ಏನವರು ಶಿಷ್ಯ ವರ್ಗಕ್ಕೆ ಸೇರ್ತಾರೆ. ಶಿಷ್ಯರು ಅಂದ್ರೇನು? ಏನು ಅಲ್ಲ, ಶಾಸನಕ್ಕೆ ಒಳಪಡ್ತಕ್ಕಂಥವ್ರು. ಬೇರೆ ದೊಡ್ಡವರು ಅಂಗ್ರಾಜ ಬರೋದಿಲ್ಲ, ಅಣ್ಣಗೆ ಹೇಳ. ಅದಕ್ಕೆ ಫ್ಯೂಚರ್ ಏನು ಮಾಡ್ತಿದ್ರು, ಅಡ್ವೈಸ್ ಮಾಡ್ತಿದ್ರು, ಎನ್ಫೋರ್ಸ್ ಮಾಡ್ತಿದ್ದಿಲ್ಲ. ಗೊತ್ತು, ಎನ್ಫೋರ್ಸ್ ಮಾಡಿ ಚಿಕ್ಕವ್ರ ಮೇಲೆ ಮಾಡಬೇಕು, ದೊಡ್ಡವ್ರ ಮೇಲೆ ಮಾಡೋಂಗಿಲ್ಲ. ಅದಕ್ಕೆ ಸಜೆಷನ್ ಮಾತ್ರ ಯಾರು ಬೇಕಾದ್ರೂ ಕೊಡ್ಬೋದು. ಪುತ್ರ ಅನುಜಾದಯ ಸರ್ವೇ ಶಿಷ್ಯ ಏವ ನಿಸರ್ಗತಃ. ಅವ್ರು ನಿಸರ್ಗ ಅಂದರೆ ನ್ಯಾಚುರಲಿ ಇರೋದು ಹಾಗೆ. ಅವರು ದೊಡ್ಡಣ್ಣ ಅಂದರೆ ತಂದೆ ಇದ್ದ ಹಾಗೆ ಕೆಲವು ಮಾತುಗಳಿದೆ. ಆ ರೀತಿ ಇರೋದರಿಂದ ಎಂದೂ ಕೂಡ ಇದು ಮಾಡೋಕ್ಕೆ ಬಿಡೋದಿಲ್ಲ. ಗುರವಶ್ಚೈವ ಮಿತ್ರಾಣಿ ಸಖಿ ಸಬ್ರಹ್ಮಚಾರಿಣಃ. ಇನ್ನು ಗುರುಗಳಿದ್ದಾರೆ, ಮಿತ್ರಾಣಿ ಸ್ನೇಹಿತರಿದ್ದಾರೆ, ಸಖಿ ಇದ್ದಾರೆ, ಅದು ಇನ್ನೊಂದು ರೀತಿ ಸ್ನೇಹಿತರು. ಅವರು ಸಬ್ರಹ್ಮಚಾರಿಣ. ಸಬ್ರಹ್ಮಚಾರಿಗಳು ಅಂದ್ರೇನು? ಒಟ್ಟಿಗೆ ಓದೋರು. ಒಬ್ಬೇ ಗುರುಗಳ ಶಿಷ್ಯರೆಲ್ಲ ಯಾವುದಕ್ಕೆ ಸೇರ್ತಾರೆ? ಸಬ್ರಹ್ಮಚಾರಿಗಳು ಅಂತ ಹೆಸರು. ಅದು ಸಖಿಗಳು ಅಂದರೆ ಹಿತೈಷಿಗಳಾದ ಸ್ನೇಹಿತರು. ಕೆಲವು ಜನರಲ್ ಮಿತ್ರರು, ಅದೆಲ್ಲ ಮತ್ತೆ ಹೇಳಿದ್ದಾರೆ. ಸುಹೃನ್ ಮಿತ್ರ ಅಂತ ಹೇಳ್ಬೇಕಾದ್ರೆ ಬಂದಿದೆ. ಅದೇ ರೀತಿ ಗುರುಗಳು, ಇವರೆಲ್ಲರಿಗೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡಲೇಬೇಕು. ಸಂಬಂಧಿನಶ್ಚ ಸರ್ವೇಪಿ ತತ್ತದ್ಯೋಗ್ಯತೆಯ ಅಖಿಲೈಹಿ. ಸಂಬಂಧಿಗಳಿಗೂ ಕೂಡ ಕೆಲವು ವಿಷಯ ಹೇಳಕ್ಕೆ ಬರುತ್ತೆ. ಅದು ತತ್ತದ್ಯೋಗ್ಯತೆಯ ಮರಿಬಾರ್ದು. ಯಾವುದನ್ನು ಹೇಳೋದಕ್ಕೆ ಅವನು ಕಾಂಪಿಟೆಂಟ್ ಅದನ್ನು ಹೇಳಬೇಕೆ ಹೊರತು ಬೇರೆದನ್ನು ಹೇಳೋಕ್ಕೆ ಹೋಗಬಾರ್ದು. ಕೆಲವು ವಿಷಯದಲ್ಲಿ ಇಂಟರ್ಫಿಯರ್ ಆಗಬಾರ್ದು. ತೀರ ಮನೆ ವೈಯಕ್ತಿಕ ವಿಚಾರದ ಬಗ್ಗೆ ಇಂಟರ್ಫಿಯರ್ ಆಗಲೇಬಾರ್ದು. ಕೆಲವು ವಿಷಯದಲ್ಲಿ ಗೈಡ್ ಮಾಡ್ಬೋದು, ಕೆಲವು ವಿಷಯದಲ್ಲಿ ಸ್ವಲ್ಪ ಒತ್ತಾಗಿ ಒತ್ತು ಕೊಟ್ಟು ಹೇಳೋದು. ಅದು ಯಾರು ಹೇಳೋದಿಲ್ಲ. ಯಾವುದನ್ನು ಏಕಾಶುಪಾಸ ಮಾಡಿದ್ರೆ ಮನೆ ಬರೋಲ್ಲ ಅಂತ ಹೇಳ್ಬೋದು, ಯಾರು ಹೇಳಲ್ಲ ಅದನ್ನು. ಗೊತ್ತಾಯ್ತಾ? ಯಾಕೆಂದರೆ ಇವರು ಮಾಡಲ್ಲ ಅವನು ಮಾಡಲ್ಲ ಆಗಿಬಿಡುತ್ತೆ. ಅದು ಎಷ್ಟು ದೀಕ್ಷೆ. ನೀವು ದೇಶದ್ರೋಹಿಗಳು ಬರೋದಿಲ್ಲ ಅಂದರೆ ಹೇಗೆ ಅದಕ್ಕೆ ಸರ್ಕಾರ ಒಪ್ಪುತ್ತೆ, ವೆರಿ ಗುಡ್ ಅಂತ ಹೇಳ್ತಾರೆ. ಈಗ ದೇಶದ್ರೋಹಿ ಜೊತೆಗೆ ಇರೋದಂದರೆ ನಾವು ದೇಶದ್ರೋಹಗಳಾಗಿಬಿಡ್ತೇವೆ. ಆದ್ದರಿಂದ ಅಂಥ ತಪ್ಪನ್ನು ಹೇಳಬೇಕು. ಯಾಕಂದರೆ ವ್ರತ ಉಪವಾಸ ಸಂಧ್ಯಾವಂದನೆ ಇತ್ಯಾದಿ. ನಿಮ್ಮಲ್ಲಿ ಸಂಧ್ಯಾವಂದನೆ ಮಾಡೋದಿಲ್ಲ, ಏನು ಹೋಮ ಮಾಡಿಸ್ತೀರಿ ಹೋಗ್ರಿ ಅಂದರೆ ಬೋದು ಇದ್ದಲ್ಲಿ. ಅವನು ಹೋಮ ಇಟ್ಕೊಂಡಿರಿ ಬನ್ನಿ ಅಂತ ಕರೀತಾರೆ. ನೀನು ಸಂಧ್ಯಾವನೆ ಮಾಡಿ ಜನ್ಮದಲ್ಲೇ ನೋಡಿಲ್ಲ ನಾವು, ಇನ್ನೇನು ಉಪಯೋಗ ಅದಪ್ಪ, ನಾವು ಬರಬೇಕಾದ ಕಾರಣ ಎಲ್ಲ ಬರೋದಿಲ್ಲ.
ಹೋದರೆ ನಾವು ಪಾಪದಲ್ಲಿ ಶೇರ್ ಮಾಡಿದಾಗುತ್ತೆ. ಪುಣ್ಯ ಕಾರ್ಯ ಆ್ಯಕ್ಚುಲಿ ಅದು, ಬಟ್ ಮಾಡ್ತಿರೋನಿಗೆ ಅರ್ಹತೆ ಇಲ್ಲ ಅಂತವನ್ನೇನು ಮಾಡಬೇಕಾಗ ಹೋಗಬಾರ್ದು. ಡಾಕ್ಟರ್ ಅದನ್ನು ಆಪ್ರೇಷನ್ ಮಾಡ್ತೀನಿ ಬನ್ನಿ ಅಂದರೆ ಮರ್ಡರ್ ಮಾಡ್ತೀವಿ ಹೋಗಿ ಬರಲ್ಲ ಅಂತ ಹೇಳಬೇಕು. ಯಾಕೆ ಅವನಿಗೆ ಕಾಂಪಿಟೆನ್ಸ್ ಇಲ್ಲ ಅವನಿಗೆ. ಇದೆಲ್ಲ ಯೋಚನೆ ಮಾಡಿದ್ರೆ ಧರ್ಮ ಉಳಿಯುತ್ತಾಗ. ಇಲ್ಲಿ ಎಲ್ಲರೂ ಎಲ್ಲದಕ್ಕೂ ಹೋದ್ರೆ ಏನಾಯ್ತು ಈಗ, ಎಂಥ ಅನ್ಯಾಯ ಮಾಡಿದರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ, ಧರ್ಮಕ್ಕೆ ಅರ್ಥ ಇಲ್ಲ. ಗೊತ್ತಾಯ್ತಾ? ಹಾಗಾಗಿಬಿಟ್ಟಿದೆ ಅವರು. ಯಾರು ಹೇಳಬಾರ್ದು, ಯಾರೂ ಕೇಳಬಾರ್ದು, ತಪ್ಪದು. ಯಾರಿಗೆ ಕೇಳೋ ಅರ್ಹತೆ ಇದೆ ಅವ್ರು ಕೇಳಬೇಕು, ಯಾರಿಗೆ ಹೇಳೋ ಅರ್ಹತೆ ಇದೆ ಅವ್ರು ಹೇಳಬೇಕು. ಅವ್ರನ್ನ ಯಾಕೆ ಅಂತ ಕೇಳಾಗಿಲ್ಲ. ಆದರೆ ಸಂಬಂಧಪಡದೇ ಇದ್ದವ್ರು ಬೇರೆ. ಮತ್ತು ಒಳ್ಳೆಯದನ್ನು ಯಾರು ಹೇಳಿದರೂ ಕೇಳಬೇಕು. ಒಂದು ಮಾತಿದೆ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಚಿಕ್ಕ ಮಕ್ಕಳು ಹೇಳಿದರೂ ಕೇಳಬೇಕು. ಗಿಡಿ ಏನೋ ಮಾತಾಡ್ತಾ ಕೂತಿದೆ, ಒಳ್ಳೆಯದು ನಮಗದು, ಅದನ್ನು ಕೇಳಿಬಿಡ್ಬೇಕು. ಅರ್ಥ ಆಯ್ತಾ? ಬರದೇ ಗೋ ಸ್ಟ್ರೈಟ್ ಅಂತ ಹಾಕಿರ್ತಾರೆ, ನೀವು ಲೋ ಲೆಫ್ಟ್ ಅಂತ ಯಾರೂ ಇಲ್ಲೇ ಇಲ್ಲಲ್ಲ. ಇದೇನು ಜಡ ಪದಾರ್ಥ ಒಂದು ಬೋರ್ಡ್ ಕಿತ್ತೆ ಹಾಕೋದು ನೋಡೋದು ಮಾಡಬಾರ್ದು. ಬೋರ್ಡ್ ಹಾಕಿದವ್ರು ಬರೆದಿದ್ದಾರೆ ಅಂದರೆ ಜಡ ಪದಾರ್ಥ ಅದು, ಬಟ್ ಹಿಂದೆ ಯಾರಿದ್ದಾರೆ, ಅದ್ರ ಹಿಂದೆ ಚೇತನ ಇದೆ. ಆದ್ದರಿಂದ ಆ ವ್ಯಕ್ತಿ ಏನೂ ಇಲ್ಲ ಅಂತ ಕೇಳಬಾರ್ದು, ಅಫೆನ್ಸೇ ಅದು. ಗುರವಶ್ಚೈವ ಮಿತ್ರಾಣಿ ಸಖಿ ಬ್ರಹ್ಮಚಾರಿಣ ಸಂಬಂಧಿಸ ಸರ್ವೇಪಿ ತತ್ತದ್ಯೋಗ್ಯತೆಯ ಅಖಿಲೈ. ಎಷ್ಟು ಚೆನ್ನಾಗಿದೆ ನೀವು ಮಾತು ಮುಂದಿನ. ಶಿಕ್ಷಣೀಯೇಷು ಭಾವೇಶು ಶಿಕ್ಷಣೀಯ ಪ್ರಯತ್ನತಃ. ಯಾವ ವಿಷಯದಲ್ಲಿ ಹೇಳಬೇಕಾದ ಜವಾಬ್ದಾರಿ ಇದೆಯೋ ಆ ವಿಷಯದಲ್ಲಿ ಹೇಳಲೇಬೇಕು. ಉದಾಹರಣೆಗೆ ಅದು ಒಂದು ವಿಷ ಹಲ್ಲಿ ಬಿದ್ದೆ ತಿಳ್ಕೊಬಾರ್ದು, ತಿನ್ನಬೇಡಿ ಅಂತ ಹೇಳಬೇಕು. ನನಗೆ ಯಾಕೆ ಸುಮ್ಮನೆ ಕೊಡಬಾರ್ದು. ಕೆಲವು ಅಪಾಯ ಇದೆ, ಇಲ್ಲಿ ಹೋಗಬೇಡ ಅಂತ ಹೇಳಬೇಕಾದ್ರೆ ಅದು ಕರ್ತವ್ಯ. ಅದು ಬಿಟ್ಟು ನನ್ನ ಸಂಬಂಧಪಟ್ಟಿಲ್ಲ ಅಂತ ಹೇಳಕ್ಕೆ ಹೋಗಬಾರ್ದು. ಕೆಟ್ಟದ್ದಾಗೋದು ನಾವು ಕಾಣ ಪ್ರಸಂಗ ಬಂದರೆ ತಪ್ಪಿಸ್ಲೇಬೇಕದು. ಅಲ್ಲಿಗೂ ನನ್ನಿಷ್ಟ ಹೋಗ್ತೀರಿ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಆದಷ್ಟು ಎಷ್ಟೋ ಜನ ತೋರಿಸ್ತಾರೆ ನೋಡಿ, ಆತ್ಮಹತ್ಯೆಗೆ ಹೋದವ್ರು ಬಿದ್ದರೆ ಎತ್ತಿ ಇದು ಮಾಡಿ ಪೊಲೀಸರಿಗೆ ಒಪ್ಪಿಸಿ ಬುದ್ಧಿ ಹೇಳಿ ಅಂತ ಹೇಳ್ತಾರಲ್ಲ, ಹಾಗೆ ಅದು ಭಾರಿ ಒಳ್ಳೆಯ ಕೆಲಸಗಳದು. ಗೊತ್ತಾಯ್ತಾ? ನಮಗೆ ಸಂಬಂಧಪಟ್ಟಿಲ್ಲ, ಅವ್ರು ನಮಗೆ ಸಂಬಂಧಪಟ್ಟಿಲ್ಲ ಅಂತಾಗಲಿ, ಆ ಕೆಲಸ ನಮಗೆ ಸಂಬಂಧಪಟ್ಟಿಲ್ಲ ಅಂತಾಗಲಿ ಏನು ಮಾಡಿಕೊಡೋದು, ನಮಗೆ ಕನಸರಿಲ್ಲ ಅಂತ ಹೋಗಬಾರ್ದು. ಇದು ಎಲ್ಲರೂ ಈ ರೀತಿ ಮಾಡ್ತಾಯಿದ್ರೆ ಧರ್ಮ ತನಿಷ್ಠಾನೇ ಹೋಗುತ್ತೆ. ಎಲ್ಲರೂ ರಾಜನೇ ಬಂದು ಹೇಳಬೇಕು ಅವರಿಗೆ, ಚೀಫ್ ಮಿನಿಸ್ಟರ್ ಬಂದು ಹೇಳಬೇಕು ಅವ್ರಿಗೆ ಮಾಡಿ ಅಂತೇಳಿ. ಸಂಬಂಧಪಟ್ಟವ್ರು ಹೇಳ್ತಾಯಿದ್ರೆ ಎಲ್ಲ ಕಡೆ ಕೆಲಸ ಆಗುತ್ತೆ. ಮುಖ್ಯಸ್ಥನ ಮಾತುಗಳನ್ನು ಉಳಿದವರು ಸಹಜವಾಗಿ ತಮ್ಮ ಯೋಗ್ಯತೆ ತಕ್ಕಂತೆ ಅದೇ ಹೇಳಿದ್ದು. ಶಿಕ್ಷಣೀಯ ನಿಸರ್ಗತಃ ಪ್ರಯತ್ನತಃ. ಎಷ್ಟು ಮಾಡಬೇಕಂತೆ, ಶಿಕ್ಷಣೀಯೇಷು ಭಾವೇಶು ಶಿಕ್ಷಣೀಯ ಪ್ರಯತ್ನತಃ. ಯಾವುದೋ ಒಂದು ಮುಹೂರ್ತ ಇಟ್ಕೊಂಡಿದ್ದಾರೆ, ಅದು ನಿಷಿದ್ಧ ಮುಹೂರ್ತ. ಗೊತ್ತಾಯಿತು, ಹೇಳಿದ ಅದು ತಪ್ಪು ಮಾಡಿಕೊಡೋದು ಅಂತ. ಅವ್ರನ್ನ ಕೇಳೋದು ಬಿಡೋದವ್ರ ಹಣೆ ಬರ. ಇವನು ಹೇಳಬೇಕು, ಅವ್ನು ಕೇಳಲಿಕ್ಕಿಲ್ಲ ಅಂತ ಇವನೇ ಹೇಳಕ್ಕೆ ಹೋಗಬಾರ್ದು. ಅದು ಕೆಟ್ಟ ದಿವಸ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ದೊಡ್ಡ ದೋಷ ಇದೆ, ಅವ್ನಿಗೆ ಗೊತ್ತಿಲ್ಲ, ಯಾರೋ ಸರಿ ಹೇಳಿಲ್ಲ. ಅದಕ್ಕೆ ಅವನೇನು ಮಾಡ್ತಾರೆ ತಕ್ಷಣ ಅವರು ಎಷ್ಟು ಸಲ ಮಾಡಿದವರು ಇರ್ತಾರೆ, ಅಗ್ರಪತ್ರಿಕೆ ಕೊಟ್ಟಿರ್ತಾರೆ, ಮುಹೂರ್ತ ಸರಿ ಇದೆ ಅಂತ ಕೇಳ್ತಾರೆ. ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ, ಕೆಲವರು ಚೇಂಜ್ ಮಾಡಿಬಿಡ್ತಾರೆ. ಕೆಲವರು ಇಲ್ಲ ಅಲ್ಲೇ ಬುಕ್ ದುಡ್ಡು ಕೊಟ್ಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ಅಂತಾರೆ. ಕೆಲವರು ಹೋದ್ರೆ ಹೋಗಲಿ ಪರವಾಗಿಲ್ಲ ಅಂತೇಳಿ ಮಾಡಿದವರು ಇರ್ತಾರೆ. ಅವರು ಅವ್ರನ್ನ ಹೇಳಿದ್ದು ಜವಾಬ್ದಾರಿ ಮುಗಿತಲ್ಲಿಗೆ. ತುಂಬ ಜನ ಇವ್ರು ಕೇಳೋದಿಲ್ಲ ಅಂತ ಅಂದ್ಕೊಂಡೇ ಬಿಟ್ಟುಬಿಡ್ತಾರೆ, ಅದು ತಪ್ಪು. ಉನ್ಮಾದೇ ಬಂಧನಾದ್ದೇ ಇರುವ ತಾಡನಂನ ಗುರು ಕ್ವಚಿತ್. ಅದೇ ರೀತಿಯೇ ಯಾವುದೇ ಒಂದು ಕಾರಣಕ್ಕೆ ದೊಡ್ಡವರಿದ್ದರೂ ಕೂಡ ಅವ್ರ ತಪ್ಪು ಗುರುಗಳ ಬಗ್ಗೆನೂ ಹೇಳ್ತಾರೆ. ಗುರುಗಳೇ ಆಗಿರಬಹುದು, ಸ್ನೇಹಿತರು ಏನೇ ಆಗಿರಬಹುದು. ಅವರು ಪ್ರಹ್ಲಾದ ಹೇಳ್ತಾನೆ ಗುರುಗಳಿಗೆ ಹಾಗಲ್ಲ ಅಂತ ಹೇಳ್ತಾನಲ್ಲ, ಹಾಗೆ ಲಕ್ಷ್ಮಣ ಹೇಳ್ತಾನೆ. ಎಂದು ಕೂಡ ಗುರೋರಪಿ ಅವಲಿಪ್ತಸ್ಯ ಕಾರ್ಯಕಾರ್ಯಂ ಅಜಾನತಃ ಉತ್ಪಥಂ ಪ್ರತಿಪನ್ಯಸ್ಯ ಕಾರ್ಯಂ ಭವತಿ ಶಾಸ್ತ್ರ. ಉತ್ಪಥಂ ಪ್ರತಿಪನ್ನಸ್ಯ, ಯಾರು ಅಡ್ಡಾದಿ ಬಿದ್ದಿರ್ತಾರೆ, ತಪ್ಪು ಮಾಡ್ತಾರೆ ಅಂಥವ್ರು ದೊಡ್ಡವರೇ, ಗುರುಗಳನ್ನು ಗುರುಗಳೇ ಅಲ್ಲ, ದೊಡ್ಡವರು ಏನೇ ಆಗಿದ್ದರೂ ಕೂಡ ಅವರಿಗೂ ಕೂಡ ಹೇಳೋ ಹಕ್ಕಿಮನೆಗಿದೆ, ಹೇಳಲೇಬೇಕಲ್ಲ. ಉನ್ಮಾದೇ ಬಂಧನಾದ್ದೇ ಇರುವ ತಾಡನ್ನ ಗುರು ಕ್ವಚಿತ್. ಆದರೆ ಗುರುಗಳು ಯಾವುದೋ ಉನ್ಮಾದ, ಯಾವುದೋ ಒಂದು ಇಕ್ಕಟ್ಟಿ ಸಿಕ್ಕೊಂಡ್ಬಿಟ್ಟಿರ್ತಾರೆ. ಅಂಥ ಹೊತ್ತಲ್ಲಿ ಟೂ ಮಚ್ ಮಾಡ್ಲಿಕ್ಕೆ ಹೋಗಬಾರ್ದು. ಆದರೆ ಗೈಡ್ ಮಾಡೋದು ಮಾತ್ರ ಯಥೋಚಿತವಾಗಿ ಮಾಡಲೇಬೇಕು. ಪಾಪಂ ಚರಂತಸ್ತೊನ್ನೇಪಿ ಸರ್ವೇ ದೃಷ್ಟಿಪಥಂ ಗತಾಹ. ಎಷ್ಟು ಪುರಾಣ ಹೇಳ್ತಾರೆ. ಯಾರಾದರೂ ಕೆಟ್ಟದ್ದು ಮಾಡ್ತಾಯಿದ್ರೆ ನಮ್ಮ ಕಣ್ಣಿಗೆ ಕಂಡ್ರೆ ಹೇಳಿಬಿಡಿ ಅಂತ ಹೇಳ್ತಾರೆ. ತಪ್ಪನ್ನು ಹಾಗೆಲ್ಲ ಮಾಡಬೇಡ ಅಂತ ಬೋಲ್ಡ್ ಹೇಳಬೇಕು ನೀವು. ಎಷ್ಟು ಬಸ್ತಾರೆ ಗಲಾಟೆ ಮಾಡ್ತಾರೆ, ಕೇಳಿ ಏನಯ್ಯ ತಪ್ಪು ಕೊಟ್ಟಿರೋದು ತಗೋ, ಟಿಕೆಟ್ ತಗೋ ಅಂತ ಹೇಳಬೇಕಾದ್ರೆ. ಗೊತ್ತಾಯ್ತಾ? ಏನಾರು ಮಾಡೋಕ್ಕೆ ಹೋಗುವಂತ ಕೇಳಬಾರ್ದು. ಅದು ಧರ್ಮ, ಅದು ಸರ್ಕಾರದಲ್ಲಿ ತಾನೂ ಒಂದು ಪಾಲ್ಗೊಡ್ತಾರೆ ಅಷ್ಟೇ. ಧರ್ಮ ಟಿಕೆಟ್ ತೊಗೊಂಡು ಜಾಸ್ತಿ ನಿಲ್ಲಿಸ್ಲಕ್ಕೆ ಹೋಗ್ತಾರೆ, ಹಿಡಿಯೋದಿಲ್ಲ ಅಂತಾನು. ಏನು ಮಾಡಬೇಕು ಇವರು? ಇವನು ಪರ ಮಾತಾಡಬೇಕು, ತಪ್ಪು ಇವನು ತೊಗೊಂಡಿಲ್ಲ ಇಳಿಸ್ಬಿಡಿ ಅಂತ ಹೇಳಬೇಕು. ಅವ್ರು ಹೇಳಿದ್ರೆ ಎಲ್ಲರೂ ಒಂದಾಗಿಬಿಟ್ರೆ ಅವ್ರು ಇನ್ನೊಬ್ಬರು ಹೆದರ್ತಾರಾಗ. ಇವರು ಅವ್ರಿಗೊಬ್ಬ ಮನೆಯಲ್ಲೇ ಒಬ್ಬರು ತಪ್ಪು ಮಾಡಿದವನು ಸಪೋರ್ಟ್ ಮಾಡಿಬಿಟ್ರೆ ಒಬ್ಬರು ಹೇಳಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಟೈಮ್ ಅವರು ಸಪೋರ್ಟ್ ಮಾಡೋಕ್ಕಿದ್ದಾರೆ ಅಂತ ಬಿಟ್ಬಿಡ್ತಾರೆ. ದುರ್ಯೋಧನ ಹಾಗೂ ಕೂಡ ಮಾಡಿಕೊಂಡ. ದೇವರು ಶಿಕ್ಷೆ ಕೊಡೋಕ್ಕೆ ಅಂತ ಇದ್ದರೆ ಕ್ಷಮಿಸ್ಬಿಡವನ್ನ ಅಂತ ಹೇಳಿಬಿಟ್ರು. ಅದನ್ನು ಅಡ್ವಾಂಟೇಜ್ ತೊಗೊಂಡವು, ಇನ್ನೂ ಹೆಚ್ಚು ಕೆಟ್ಟ ಮಾಡೋಕ್ಕೆ ಶುರು ಮಾಡಿಬಿಟ್ಟು.
ಅದೆಂದೂ ಕೂಡ ಸಪೋರ್ಟ್ ಮಾಡೋದು ತಪ್ಪಾಗಿದೆ, ಎಲ್ಲರೂ ಕೂಡ ತಪ್ಪು ಅಂತ ಹೇಳಿಬಿಟ್ರೆ ಅವರು ಮಾಡೇ ಮಾಡ್ತಾರೆ. ಕೆಲವರು ಸಪೋರ್ಟ್ ಮಾಡಿದ ತಕ್ಷಣ ಅವ್ರಿಗೆ ಏನು ಬರುತ್ತೆ, ತಪ್ಪು ಮಾಡೋಕ್ಕೆ ಒಂದು ಸ್ಫೂರ್ತಿ ನೋಡ್ತಾರೆ, ಅವ್ನು ನೋಡ್ಕೊತ ಹೋಗ್ತಾನೆ, ನೋಡಿದ ಮಾಡೇ ಬಾರದು ಬೈಕೋ ಅವನೇ ನಾವು ಹೇಳಿದವರು ಬೈದೋಗ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಇದೆಲ್ಲ ಒಂದೊಂದು ಮಾತುಗಳು ಸುಭಾಷಿತಗಳು, ಗೊತ್ತಾಯ್ತಾ? ಇದು ಓದ್ದೆ ಹೋದ್ರೆ ಗೊತ್ತೇ ಆಗೋದಿಲ್ಲ, ಎಷ್ಟು ಬ್ರಾಡಾಗಿ ಹೇಳ್ತಾರೆ ಯೋಚನೆ ಮಾಡಿ. ಇದು 99% ಜನ ಓದೋದೇ ಇಲ್ಲ. ಆದ್ದರಿಂದ ನಮ್ಮವರು ಉಳಿದೋರು ಓದೋ ಚಾನ್ಸೇ ಇಲ್ಲ. ನಿತ್ಯ ಧರ್ಮ ಗೊತ್ತಾಗೋದಿಲ್ಲ ನಮಗೆ. ನೀವೆಲ್ಲ ನಮಗಿರೋ ರೆಸ್ಪಾನ್ಸಿಬಿಲಿಟಿ ಎಲ್ಲ ಹೇಳ್ತಾ ಬರ್ತಾರೆ ಆಚಾರ್ಯ, ಎಷ್ಟಿದೆ ನೋಡಿ ಅಂತ ಹೇಳ್ತಾರೆ. ಪಾಪಂ ಚರಂತಸ್ತು ಅನ್ನೇಪಿ ಸರ್ವೇ ದೃಷ್ಟಿಪಥಂ ಗತಾಃ. ನಮ್ಮ ಕಣ್ಣಿ ಬಿದ್ದ ಯಾವುದನ್ನು ಕೂಡ ನಾವು ಹೇಳದೇ ಇರಬಾರ್ದು. ಶಕ್ತಿತೋ ವಾರಣೀಯ ಸ್ಯುಃ ದೇಶಕಾಲಾನುಸಾರತಃ. ದೇಶ ಕಾಲ ಎಲ್ಲದನ್ನು ನೋಡ್ಕೊಂಬಿಟ್ಟು ಏನು ಮಾಡಬೇಕು, ತಕ್ಕಂತೆ ಹೇಳೋದು. ತನ್ನ ಫ್ರೆಂಡೇ ಟಿಕೆಟ್ ತೊಗೊಂಡಿಲ್ಲ, ಹಾಗೆಲ್ಲ ಮಾಡಬೇಡ, ತಗೋ ಅಂತ ಹೇಳಬೇಕು. ಏನೋ ಫ್ರೆಂಡ್ರಿ ಬಿಟ್ಬಿಡಿ ಅಂತ ಹೇಳೋದಕ್ಕೆ ಹೋಗಬಾರ್ದು. ತಪ್ಪದು, ಕೊಟ್ಟುಬಿಡು ಹೋಗು, ಹಾಗಲ್ಲ. ಇಲ್ಲದ್ರೆ ನಾನು ಕೊಡ್ತೀನಿ ಆಮೇಲೆ ಕೊಡು, ಆದರೆ ಹಾಗೆ ಮಾಡಬಾರ್ದು ಅಂತ ಹೇಳೋದು ಜವಾಬ್ದಾರಿ ಇವನಿಗಿದೆ. ಧರ್ಮ ಎಂಬುದನ್ನು ಪಾಠ ಪ್ರವಚನೆ ಮಾಡೋ ಧರ್ಮ ಒಂದು, ಕೆಲವು ಧರ್ಮ ಎಲ್ಲರೂ ಫಾಲೋ ಮಾಡಬೇಕು. ಒಳ್ಳೆಯ ಕೆಲಸ ಮಾಡೋ ಅನ್ನೋ ಧರ್ಮನ ಎಲ್ರಿಗೂ ಹೇಳೋ ಹಕ್ಕಿದೆ. ಶಕ್ತಿತೋ ವಾರಣೀಯ ಸ್ಯುಃ ದೇಶ ಬಂದು ಶಕ್ತಿ. ಶಕ್ತಿ ಅಂದ್ರೇನು, ನಮ್ಮ ಜ್ಯೂರಿಸ್ಟಿಕ್ಷನ್ ನೋಡ್ಕೋಬೇಕು, ಕಾಂಪಿಟೆನ್ಸ್ ಅದು. ಎರಡನೇದು ದೇಶ ಕಾಲಾನುಸಾರತಃ. ಹಣ್ಣಣ್ಣು ಮುದುಕ ಪಾಪ ಏನೋ ತಿಂತ ಕೂತು ಜೋರಿಸ್ ಮಾಡೋದು, ತಿನ್ನಬಾರ್ದು, ಹಾಗೆ ಜೋರು ಮಾಡೋದು. ಪಾಪ ಅವ್ನಿಗೆ ಇದೇ ಇಲ್ಲ. ಅದಕ್ಕೆ ದೇಶ ಕಾಲ ನೋಡ್ಕೋಬೇಕು, ಅವ್ರ ವಯಸ್ಸು ನೋಡ್ಕೋಬೇಕು. ಕೆಲಸ ತೀರ ವಯಸ್ಸಿದ್ದವ್ರು ಹಠ ಮಾಡ್ತಾರೆ ಕೆಲವಕ್ಕೆ, ಹಾಗೆಲ್ಲ ಮಾಡಬೇಡಿ, ನಿಮಗೂ ಕಷ್ಟ ಬೇರೆಯವ್ರಿಗೂ ಕಷ್ಟ ಅಂಥೇಳಿ ಕೆಲವು ರಥ ಉಪವಾಸದ ಬಗ್ಗೆ ಕನ್ಸೆಷನ್ ಹೇಳಬೇಕು. ಅವರಿಗೆ ಶಾಸ್ತ್ರ ಅಲೋ ಮಾಡಿರೋದನ್ನ ಹೇಳಬೇಕು. ಅದೆಲ್ಲ ಪ್ರಾಕ್ಟಿಕಲ್ ಮಾಡಿದಾಗ ಜನಕ್ಕೆ ನಾವು ಮಾಡ್ತೇವೆ ಅಂತ ಭಾವನೆ ಬರುತ್ತೆ. ಶುರು ದೇಶಕಾಲಾನುಸಾರತಃ, ಈ ಪದ ಮರಿಬಾರ್ದು. ದೇಶ ಕಾಲ ಅದಕ್ಕೆ ಅನುಗುಣವಾಗಿ ಶಕ್ತಿಯನ್ನು ನೋಡಿಕೊಂಡು ಯಥಾಶಕ್ತಿ ನಮ್ಮ ಕಣ್ಣಿಗೆ ಬಿದ್ದಾಗ ಕೆಲವು ಕೆಲಸಗಳನ್ನು ಮಾಡಲೇಬೇಕು. ತದುತ್ತಮ ವಿರೋದ್ಧಾರ, ಇನ್ನೊಂದು ಒಳ್ಳೆಯ ಪಾಯಿಂಟ್ ಇದು. ತದುತ್ತಮ ವಿರೋದ್ಧಾರ ಸಂತ್ಯಾಜ್ಯ ಗುರವೋಪಿತು. ಗುರುಗಳು ತಪ್ಪು ಮಾಡಿದಾಗ ಹೇಳಬೇಕು, ಅವ್ರು ಕೇಳದೆ ಹೋದರೆ ಪರವಾಗಿಲ್ಲ, ನಮ್ಮ ಕೆಲಸ ನಾವು ಮಾಡಿಬಿಡ್ಬೇಕು. ಕೆಲವು ಸತ್ಯ ಅವರೇ ತಪ್ಪು ಮಾಡ್ತಾರೆ ಅಂತ ತಿಳ್ಕೊಬೇಡ, ಅವನ ಹೇಳಬೇಕು. ಅಷ್ಟು ಯಾವ್ದು ಹಕ್ಕು ನಮಗಿದೆ, ಆದರೆ ಇನ್ಸಿಸ್ಟ್ ಮಾಡೋ ಹಕ್ಕಿಲ್ಲ. ಹೇಗೆ ಮಾಡ್ತೀರಿ, ಮಿಸ್ಸಲ್ಲಿ ಹೇಳ್ತಿದ್ರು ಇವ್ರಿಗೆ ಹೋಗಬೇಡ ಅಂತೇಳಿ, ಅಡ್ಡ ನಿಂತ್ಕೊಂಡು ಹೋಗಬೇಡ ಅಂತ ಹೇಳೋದಿಲ್ಲ. ಯಾಕೆ ಅದಿಲ್ಲ, ಸಣ್ಣವರು ಆ ಕೆಲಸ ಮಾಡೋಕ್ಕಿಲ್ಲ, ಗೊತ್ತಾಯ್ತಾ? ದೊಡ್ಡವರು ಕೆಲಸ ಮಾಡ್ಬೋದು. ಆದ್ದರಿಂದ ಆ ಕೆಲಸ ಮಾಡಲಿಲ್ಲ. ಯೂಸ್ ಆಡೋದಕ್ಕೆ ಒಂದು ಹೇಳ್ತೀವಿ, ಎಲ್ಲ ಸ್ಟೇಜಲ್ಲಿ ಹೇಳಿದರು, ಅಂದು ಬಿಡಲಿಲ್ಲ. ಕೊನೆಗೆ ಹೇಳಬೇಕಾದ್ರೆ ಸರಿಯಾಗಿ ಹೇಳಿ ಚೇಂಜ್ ಮಾಡಿದ್ರು. ಇದು ಉಳಿದವರಾಗಿದ್ದು ಹೇಳೋದು ಆರ್ಡರ್ ಕೊಡ್ಬೋದು, ಅದನ್ನು ಇವರು ಉಳಿದವ್ರು ಮಾಡೋಂಗಿಲ್ಲ. ಆದರೆ ಒಂದು ವಿಷಯ ಇದೆ, ನಮ್ಮ ಗುರುಗಳೇ ಆಗಿದ್ದರೂ ಕೂಡ ತದುತ್ತಮ ವಿರೋದ್ಧಾರ ಸಂತ್ಯಾಜ್ಯ ಗುರವೋಪಿತು. ಸೋತ್ತಮ ದ್ರೋಹ ಮಾಡೋದಾದರೆ ಅವ್ರನ್ನ ಬಿಟ್ಟು ಬಿಡಿ. ಅವ್ರಿಗೆ ಹೇಳಬೇಕು, ಬಿಟ್ಟರೆ ಸರಿ, ಬಿಡದೆ ಹೋದರೆ ನಾವು ಅವ್ರನ್ನೇ ಬಿಡಬೇಕು. ಏನು ಮಾಡಬೇಕಾಗ, ದೂರ ಇದ್ದು ಬಿಡಬೇಕಷ್ಟೆ. ನಮ್ಮ ಶಿಕ್ಷೆ ಕೊಡೋ ಅಧಿಕಾರ ನಮಗಿಲ್ಲ, ಆದರೆ ಅದು ಸಹಿಸೋ ಅಧಿಕಾರ ನಮಗಿಲ್ಲ. ಅದರಿಂದ ಏನು ಮಾಡಬೇಕಾಗ, ದೂರ ಇರಬೇಕು. ಅದು ಸರಿ ಹೋಗ್ರೆ ನಾವು ಬರೋದಿಲ್ಲ, ಅಷ್ಟು ತಪ್ಪಲ್ಲ. ಆ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಕೂಡ ಏನಾಗುತ್ತೆ, ಧರ್ಮಕ್ಕೆ ಭಾರಿ ಮಹತ್ವ ಬರುತ್ತೆ. ಇವತ್ತು ಧರ್ಮಕ್ಕೆ ಕೇರ್ ಟೇಕರ್ಸೇ ಇಲ್ಲ ಆಗಿಬಿಟ್ಟಿದೆ. ಅವ್ರು ತೋಚಿದ್ದು ಮಾಡಿದರೆ ಧರ್ಮ, ಮತ್ತು ಅವರು ಅಡ್ಜಸ್ಟ್ ಮಾಡಿಕೊಂಡ್ರೆ ಧರ್ಮ. ನಾವು ಯಾರು ಉಪವಾಸ ಮಾಡೋದು ಬೇಡ, ಗೊತ್ತೆ ಅವರೇ ತೀರ್ಮಾನ ಮಾಡ್ಕೊಬೇಡ್ರಿ. ಇದು ಯಾರು ಹೋಗ್ತಾರೆ ಅದನ್ನು, ಆ ಹಕ್ಕಿ ನಾವು ಟ್ಯಾಕ್ಸ್ ಕೊಡೋದು ಬೇಡ ಅಂತ ತೀರ್ಮಾನ ಮಾಡಿಕೊಂಡ್ರೆ ಕೇಳ್ತಾರ? ಆ ತೀರ್ಮಾನವೇ ಅಫೆನ್ಸ್ ಅಂತ ಕರೀತಾರೆ. ಗುರವೋಪಿತು ಯಥಾಶಕ್ತಿ. ಅವಾಗ ಏನಾಗುತ್ತೆ ಈ ರೀತಿ ಮಾಡಿದಾಗ, ತದುತ್ತಮ ಅಂದರೆ ಏನು, ಅವರಿಗಿಂತ ಉತ್ತಮರು ಅವರಿಗೆ ಸೋತ್ತವರು. ಅವರಿಗೆ ವಿರೋಧ ಮಾಡ್ತಾ ಇದ್ದರೆ, ಭಿನ್ನಾಭಿಪ್ರಾಯ ಬೇರೆ, ವಿರೋಧ ಬೇರೆ. ಭಿನ್ನಾಭಿಪ್ರಾಯ ಅಂದ್ರೇನು, ಒಂದು ವ್ಯೂ ಪಾಯಿಂಟ್ ಅಷ್ಟೇ. ಆದರೆ ವಿರೋಧ ಬರೋದು, ಸಿದ್ಧಾಂತಕ್ಕೆ ವಿರುದ್ಧ ಹೇಳಿದಾಗ ಅವ್ರ ಮಾತನ್ನು ಕೇಳಬಾರ್ದು. ಅನುಶಾಸ್ಯೈವ ಕಾಲತೋಪಿ ನಚೇಚ್ಛುಭ. ಇವತ್ತು ಮೊದಲೇ ಹೇಳಿಲ್ಲ, ಕೆಲವು ಗೃಹ ಪ್ರವೇಶ ಯಾವುದಕ್ಕೆ ಕೆರೆಯಕ್ಕೆ ಬರ್ತಾರೆ, ನಿಷಿದ್ಧ ಕಾಲ ಮಾಡಿಕೊಡಿದಾಗ ಅದು ಹೇಳೋ ಕೆಲಸಕ್ಕೆ ಹೇಳಿಬಿಡ್ಬೇಕಾದ್ರೆ ಅಕಸ್ಮಾತ್ ಅವ್ರು ಮಾಡಲಿಲ್ಲ, ನಾವು ಅಟೆಂಡ್ ಮಾಡಬಾರ್ದು ಅಷ್ಟೇ. ಯಾತಕ್ಕೆ, ನಾವು ಶೇರ್ ಮಾಡಿದಾಗ ಗೊತ್ತಾಯ್ತಾ, ಅದು ನಾವು ತಪ್ಪು ಮಾಡ್ತೀವಿ. ಅವ್ರು ಯಾವಾಗ ಮಾಡ್ತಾರೆ ಬಿಡಿ, ನಾವು ಹೋಗ್ತೇವೆ ಅಂತ ಹೋಗಬಾರ್ದು. ಅದು ಇಂಡೈರೆಕ್ಟ್ ಸಪೋರ್ಟೇ, ಅದು ಕೊಡ್ಕೊಡ್ದಾಗೆ. ಧರ್ಮ ಕಳ್ತನ ಮಾಡೋದು ಕಳ್ತನ ಮಾಡೋದು ನೋವಾಗ್ಬಿಡುತ್ತೆ ಪಾಪ. ಅಲ್ಲ, ಅವರು ರೆಡಿ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಳ್ತನ ರೆಡಿ ಆಗಿಬಿಟ್ಟಿದ್ದಾರೆ. ಅವಾಗ ಹೇಳಬೇಕು ಅಂತ ಹೇಳಿದ್ದೇನೆ, ಅದನ್ನೇ ಹೇಳ್ತಿರೋದು. ಹೇಳಬೇಕು, ಕೇಳಲಿ ಬಿಡಲಿ, ಅವರ ಹಣೆ ಬರ. ನಾವಂತೂ ಹೋಗಬಾರ್ದು, ಆಮೇಲೆ ನಾವು ಹೋಗಬಾರ್ದು. ಹೋದರೆ ಏನಾಗುತ್ತೆ, ಶೇರ್ ಮಾಡ್ಕೊಂಡು ಪಾಪ ಬರೋದು. ಬೇರೆ ಆಗ ತಡ್ಕೋಬೇಕಾದ್ರೆ ಜಂಟಗರಷ್ಟ ನೀವು ಅವ್ರ ಮನೆ ಊಟಕ್ಕೆ ಹೋಗೋ ಅಭ್ಯಾಸ ಇಟ್ಬಿಟ್ರೆ ಹಾಗಾಗಿರ್ತದೆ. ಬಿಟ್ಟುಬಿಟ್ರೆ ಏನಾಗೋದಿಲ್ಲ, ಆಗ್ಬೋದು, ಏನಾಗೋದಿಲ್ಲ. ಅದಕ್ಕೆ ನಾವು ಡೀಲಿಂಗ್ ಆಗಿದ್ದೇವೆ. ಈ ರಾಜಕಾರಣಿಗಳು ಎಷ್ಟೋ ಸರ್ತಿ ಅವನು ಇರುತ್ತೆ, ಅವನು ತಮ್ಮನ ಯಾರು ತಪ್ಪು ಮಾಡಿರ್ತಾನೆ, ನಮಗವ್ರು ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾನೆ.
ಅವಾಗೇನು ಇಲ್ಲದ ಹೋದರೆ ಮತ್ತೆ ಇವನು ಏನು ಮಾಡಬೇಕು, ಡಿಕ್ಲೇರ್ ಮಾಡಬೇಕು, ಅನ್ನೋ ಸಂಬಂಧ ಇಲ್ಲ. ಬಂಧುತ್ವಕ್ಕೆ ಇದು ಧರ್ಮ ವಿರೋಧಿ ಆದಾಗ ಬಂಧುತ್ವ ಹೋಯ್ತಾಗೆ. ಅದಕ್ಕೆ ದೀಕ್ಷೆ ಧೈರ್ಯ ಬೇಕು, ತಿಳುವಳಿಕೆ ಬೇಕು, ನಡೆಸೋ ಧೈರ್ಯ ಬೇಕು. ಅದೇ ಧೃತಿ ಅಂತ ಕರೆದಲ್ಲ, ಸಾತ್ವಿಕ ಧೈರ್ಯ ಅಂದ್ರೆ ಅದು. ಯಥಾಶಕ್ತಿ ಅನುಶಾಸ್ಯ ಇವ ಕಾಲತೋಪಿ ನಚೇಚ್ಛುಭ. ಅದು ತಕ್ಷಣ ಬಿಟ್ಬಿಡಬೇಡಿ, ಮೊದಲು ಹೇಳಬೇಕು. ಅದಕ್ಕೆ ನೀವು ಭೀಷಣ ಎಷ್ಟು ಚೆನ್ನಾಗಿ ಮಾಡ್ತಾನೆ ನೋಡಿ. ರಾವಣ ಮಾಡಿದ ತಪ್ಪು ಅಂತ ಹೇಳ್ತಾನೇ ಬರ್ತಾನೆ ಮೊದಲಿಂದ ಕೊನೆಯವರು, ಪ್ರತಿ ಸ್ಟೇಜಲ್ಲೂ ಹೇಳ್ತಾನೆ. ಇನ್ನು ಯುದ್ಧ ಡಿಕ್ಲೇರ್ ಆದಮೇಲೆ ಇರೋದಿಲ್ಲ ಅಂತ ಹೊರಟು ಅಲ್ಲಿವರೆಗೆ ಬಿಟ್ಟು ಹೋಗೋದಿಲ್ಲ. ಅದು ತದುತ್ತಮ ವಿರೋಧಾರ ಸಂತ್ಯಾಜ್ಯ ಗುರಬೋಪಿತು ಅನ್ನೋದಕ್ಕೆ ವಿಭೀಷಣ ಬೆಸ್ಟ್ ಎಕ್ಸಾಂಪಲ್. ಎಲ್ಲಿವರೆಗೂ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಇತ್ತು ಅಲ್ಲಿವರೆಗೂ ಹೊಂದ್ಕೊಂಡ. ಇನ್ನೇನು ಯುದ್ಧ ರಾಮನ ಸ್ವತಃ ಬಂದು ದಾಟಿ ಬಂದು ಆಗಿಬಿಟ್ಟಿದೆ, ಇನ್ನೂ ಏನು ಮಾಡ್ತಿದ್ದಾನೆ ಅಲ್ಲಿ ಆ ಕಡೆ ಸಮುದ್ರ ತೀರದಲ್ಲಿದ್ದಾರೆ, ಈ ಕಡೆ ಬಂದರೆ ಕತೆ ಮುಗೀತು. ಹೇಳಿದರೆ ಇಲ್ಲ ಸಾಧ್ಯ ಇಲ್ಲ, ಅವ ಒಂದು ಮಾತಾಡ್ದು ಇರಬೇಕಾದ್ರೆ ಹೋಗಿ ಬಂದ್ಬಿಡ್ತು, ಅದು ಆಟೋ ಬಂದುಬಿಡ್ತಾರೆ. ಈ ಕಡೆ ಇದು ಸುಮ್ಮನೆ ಬರೋದಲ್ಲ, ಒಂದು ಸ್ಟೇಜ್ ಬರಬೇಕು, ದಾಟಬೇಕಾದ್ರೆ. ಹಾಂ, ವಿದುರನೂ ಹಾಗೆ ಮಾಡ್ತಾನೆ. ಭೀಮಸೇನ ದೇವರು ಕೂಡ ಒನಕ್ಕೆ ಹೋಗೋದಲ್ಲ, ತಡಿಬೋದಾಗಿತ್ತು ಬೇಕಾದ್ರೆ. ಇದು ಇನ್ವ್ಯಾಲಿಡ್ ಬೇಕಲ್ಲ ಹೇಳಬೇಕಾಗಿತ್ತು, ಹೇಳಲಿಲ್ಲ. ಆಯಿತು, ಒಂದು ಸ್ಟೇಜ್ ಬರಲಿ. ಅವಾಗ ಒಂದು ಸ್ಟೇಜ್ ಬಂದಾಗ ಅಂತ ಹೇಳಿಬಿಟ್ಟು ಚೇಂಜ್ ಮಾಡಿಬಿಟ್ರು ಅಷ್ಟೇ ಹೊರತು ಮೊದಲೇ ಮಾಡ್ಲಿಕ್ಕೆ ಹೋಗಲಿಲ್ಲ, ಕಾಯ್ಬೇಕಾದ್ರೆ. ಉದಾಹರಣೆ ಯಾರೋ ತಪ್ಪು ಮಾಡ್ತಾರೆ ಅಂತ ತಿಳ್ಕೊಬೇಡ. ಯಾವುದೋ ಒಂದು ಕೆಟ್ಟ ಮದುವೆಯನ್ನು ಏರ್ಪಾಡು ಮಾಡಿರ್ತಾರೆ, ನಾವು ತಕ್ಷಣ ಬಿಡಬೇಕಾಗಿಲ್ಲ. ಮದುವೆ ಆಗೋವರೆಗೂ ಟೈಮ್ ಇದೆ, ಏನೋ ಕೂಡ ಮದುವೆ ಆಗೋವರೆಗೂ ಟೈಮ್ ಇದೆ. ಕೆಲವು ಆ ಟೈಮ್ನಲ್ಲಿ ನಿಂತೋಗ್ಬಿಡುತ್ತೆ ಯಾವುದೋ ಕಾಲಕ್ಕೆ ಎಲ್ಲಿ ಕೆಲಸ, ಅದು ಒಳ್ಳೆಯ ಕೆಲಸ ಆಯಿತು. ಅರ್ಥ ಆಯ್ತಾ? ಇದು ಅಂದರೆ ಅವಸರಪಟ್ಟು ಮಾಡಬೇಕು ಹೋಗಬಾರ್ದು. ಅದು ಮತ್ತು ಕೋಆಪರೇಷನ್ನು ಕೊಡಬಾರ್ದು. ವಿಷ್ಣು ಪರಮಭಕ್ತಸ್ತು ನತ್ಯಾಜ್ಯಾ ಶಾಸ್ಯ ಏವ ಚ ಯಥಾಶಕ್ತಿ ಅನುಶಾಸ್ಯೈವ ಕಾಲತೋಪಿ ನತೇಚ್ಛುಭಾ. ವಿಷ್ಣು ಪರಮಭಕ್ತಸ್ತು ತ್ಯಾಜ್ಯ ನ ತ್ಯಾಜ್ಯ ಶಾಸ್ಯ ಏವ ಚ. ವಿಷ್ಣು ಭಕ್ತ ಪರಮವೈಷ್ಣವ, ಆದಷ್ಟು ಅವನು ಬಿಡದಂತೆಯೇ ಹೇಳಿ 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 ದಾರಿ ತರಬೇಕು. ಗೊತ್ತಾಯ್ತಾ? ಯಾಕೆ ಬಿಟ್ಬಿಟ್ರೆ ಒಂದು ಇದು ಕ್ಲಾಸ್ ಆಗುತ್ತೆ. ಅರ್ಥ ಆಯ್ತಾ? ಯಾವುದಕ್ಕೆ? ನಮ್ಮ ಸಮಾಜಕ್ಕೆ ನಷ್ಟ. ಮತ್ತು ಅವನು ಪಾಪ ಹಾಳಾಗಿಬಿಡ್ತಾನೆ. ಅದಕ್ಕೆ ಆದಷ್ಟು ಏನು ಮಾಡಬೇಕು? ಅದಕ್ಕೆ ಶಾಸ್ತ್ರ ಅಂದರೆ ಉಪದೇಶ ಮಾಡಿ ಮಾಡಿ ಒಳ್ಳೆಯದಾಗಿ ತರಬೇಕು. ಶಿಕ್ಷೆಯಂಶ ಗುರುನ್ ಶಿಷ್ಯೋ ಗುರುವನ್ನೈವ ಶಿಕ್ಷೆಯೇ. ಗುರುಗಳಿಗೆ ಶಿಕ್ಷೆ ಕೊಡೋದು ಅಂತ ಹೇಳಿದರೆ ಶಿಷ್ಯನ ಗುರು ಶಿಕ್ಷಿಸೋಕ್ಕೆ ಜಾತಿ ಅಧಿಕಾರ ಇದೆ, ಇವ್ರಿಗೆ ಅಂಥ ಅಧಿಕಾರ ಇಲ್ಲ. ದೂರ ಇರೋದು ಅಂಥ ಕೆಲಸ ಮಾಡ್ಬೋದೇ ಹೊರತು ಇದೆಲ್ಲ ಮಾಡೋಂಗಿಲ್ಲ. ಕೆಟ್ಟದಾಗಿ ಬೈಯೋದು ಅವೆಲ್ಲ ಮಾಡೋಂಗಿಲ್ಲ. ಮಹಾಂತೋ ನಾನುಶಾಸ್ಯಾಶ್ಚ ಶಿಕ್ಷೆಯಂಶ ಗುರು ವಿರುದ್ಧಾಚರಿತ. ಭಾರಿ ದೊಡ್ಡವರಿದ್ದಾರೆ, ಅವರು ವಿರುದ್ಧಾಚರಣೆ ಮಾಡಿದರೂ ಕೂಡ ಅವ್ರಿಗೆ ನಾವು ಹೇಳೋದಕ್ಕೆ ಹೋಗಬಾರ್ದು. ಯಾತಕ್ಕೆ? ತಿಳಿದವರಾದ್ದರಿಂದ ಏನೋ ಗೊತ್ತಿದೆ ಅವರಿಗೆ. ಅವ್ರದ್ದು ಯಾವುದೋ ಒಂದು ವಿಷಯ ವ್ರತದಲ್ಲಿ ಹಾಲು ಕುಡಿಬಾರ್ದು, ಕುಡಿತಾ ಕೂತಿದ್ದಾನೆ. ಇವನಿಗೆ ಗೊತ್ತಾಗುತ್ತೆ ಇಂಥವ್ರು ತಿಳಿದವ್ರು ಕುಡಿತೈತೆ, ಏನೋ ಒಂದು ಕಾರಣ ಇರಬಹುದು, ಅದು ಆಮೇಲೆ ಕೇಳೋಣಂತೆ ಅಂತ ಹೇಳಬೇಕು ಹೊರತು ಯಾರು ಮಾಡಿಕೊಡ್ದು ಯಾರೋ ಬೈಲಕ್ಕೆ ಬರೋದಿಲ್ಲ. ಇನ್ನೊಂದು ಸ್ವಾರಸ್ಯ ಇದೆ. ಆದರೆ ಒಂದು ಮಾತ್ರ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು? ಮಹಾಂತೋ ನಾನುಶಾಸ್ಯಾಶ್ಚ ವಿರುದ್ಧಾಚರಿತ ಅಪಿ ಯಜಿಚ ಸ್ವಾಧಿಕಾರಾಂತು ವಿರೋಧಂ ನೈವ ಕುರ್ವತೆ. ತಮಗಿಂತ ದೊಡ್ಡವ್ರ ವಿರೋಧ, ಸೋತಮ ದ್ರೋಹ ಮಾಡದೆ ಹೋದರೆ ಏನು ಮಾಡಬೇಕು? ಆ ವಿರೋಧ ಬೇರೆ ದಾರಿನೇ ಇಲ್ಲ, ಅದರಿಂದ ಮಾಡಬೇಕು. ಇತ್ಯಾದಿ ಚ. ಇದಿಷ್ಟು ಬೇರೆ ಬೇರೆ ವಾಕ್ಯಗಳನ್ನು ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಆಪತ್ಸು ವಿಪ್ರಕ್ಷತ್ರಂತೂ ವಿಷಾಂ ವಾ ಧರ್ಮಮಾಚರೇತ್. ಆಪತ್ಕಾಲ ಬಂದಾಗ ಬ್ರಾಹ್ಮಣ ಕ್ಷತ್ರಿಯ ಧರ್ಮ ಮಾಡ್ಬೋದು, ವೈಶ್ಯ ಧರ್ಮನೂ ಮಾಡ್ಬೋದು. ಕ್ಷತ್ರಿಯ ಧರ್ಮ ಅಂದ್ರೇನು? ಆರ್ಮಿ ಸೇರೋದು ಕೆಲವೆಲ್ಲ ಮಾಡ್ಬೋದು. ಅದು ಯಾವ ಕಾಲಕ್ಕೆ? ಆಪತ್ತು, ದೇಶಕ್ಕೆ ಆಪತ್ತು ಬಂತು ಅಂತ ತನಗೆ ಆಪತ್ತು ದೇಶಕ್ಕೂ ಆಪತ್ತು ಮಾಡಿದ. ಆದರೆ ಇನ್ನೊಂದಿದೆ, ವಿಷಾಂವ. ಯಾವ ಬಿಸ್ನೆಸ್ ಮಾಡೋದು, ಬ್ರಾಹ್ಮಣ ಬಿಸ್ನೆಸ್ ಮಾಡಬಾರದು. ಆಪತ್ಕಾಲ ಅವಾಗೇನು ಮಾಡಬೇಕು? ಮಾಡಬೇಕು. ಇವತ್ತು ಜಯತೀರ್ಥರ ತಂದೆ ಏನು ಮಾಡ್ತಿದ್ರು? ಕ್ಷತ್ರಿಯ ಧರ್ಮ ಮಾಡ್ತಿದ್ರು. ಯಾಕೆ? ಆಪತ್ಕಾಲ, ದೇಶ ಒಳ್ಳೆ ಡಿಸ್ಟರ್ಬ್ಡ್ ಕಂಡೀಷನ್ ಇದ್ದಾಗ. ಇವತ್ತು ಡಿಸ್ಟರ್ಬೆನ್ಸ್ ಇದ್ದರೂ ಆ ಥರ ಇಲ್ಲ. ಹಿಂದೇನಿತ್ತು? ಯಾರು ಹೇಳೋರೆಲ್ಲ ಕೋರ್ಟಿಗೆ ಯಾವುದೂ ಇಲ್ಲ, ತೋಚಿದ್ದೇ ಮಾಡ್ತಿದ್ರು ಅಷ್ಟೇ. ಅಂಥ ಹೊತ್ತಿನಲ್ಲಿ ಏನು ಮಾಡಿದ್ರು ಅವರು? ತುಂಬ ಜನ ಬ್ರಾಹ್ಮಣರುಗಳು ಏನಾಗಿದ್ರಾಗ, ಇವತ್ತು ಯಾದವಾರ್ಯರು, ಶ್ರೀನಿವಾಸ ತೀರ್ಥರ ಗುರುಗಳು, ಯಾವ ದೊಡ್ಡ ಭಾರಿ ದೊಡ್ಡ ವಿದ್ವಾಂಸರು, ಅವರು ಒಳ್ಳೆ ಟಿಪ್ಪಣಿಕಾರರು. ಅವರು ಚಿರುವಾರ ವೃತ್ತಿ ಮಾಡ್ತಾಯಿದ್ರು. ಗೊತ್ತಾಯ್ತಾ? ಯಾಕೆ? ಆಪತ್ಕಾಲ. ಅದು ಯಾವಾಗ ಈ ಕಡೆ ಒಂದು ಬಿಟ್ಬಿಟ್ರು, ಈ ಕಡೆ ಜ್ಞಾನ ಬಂದಷ್ಟು ಬಿಟ್ಟಾಯಿತು, ಪೂರ್ತಿ ಬಿಟ್ಬಿಟ್ರು. ಆಪತ್ಕಾಲದಲ್ಲಿ ಅಂಥ ತಪ್ಪು ಮಾಡಿದರೆ ಅದಕ್ಕೆ ಕ್ಷಮೆ ಇದೆ. ಅದಕ್ಕೆ ಕ್ಷತ್ರಧರ್ಮ. ಅದು ಇದು ವಿಷಾಂ ಧರ್ಮ. ಇವರು ಶನಿವಾರಕ್ಕೆ ಎಲ್ಲ ವಿಷಾಂ ಧರ್ಮ, ಇದು ಕ್ಷತ್ರಧರ್ಮ. ಮಾಡಿದ ಎಕ್ಸಾಂಪಲ್ಸ್ ಇದೆ. ಅಂಥ ಮಗ ಜೈತಿರ್ತೀರಿ ಅಂಥವ್ರಾಗಿಬಿಟ್ರಿ. ಮತ್ತು ಅವರು ನಮ್ಮ ವಂಶದ ವೃತ್ತಿ ಎತ್ತು ಬರ್ಲಿಕ್ಕೆ ಸಾಧ್ಯ ಇತ್ತಾ? ಅದು ಆಪತ್ಕಾಲ ಬಿಟ್ಬಿಡ್ಬೇಕಾದ್ರೆ. ಹಾಂ, ಏನ ಬರೋದು ಎಲ್ಲರೂ ಅಷ್ಟೇ. ಬರೋದು ದೊಡ್ಡ ದೊಡ್ಡ ಭಾಳ ಜನ ಆಗಿದ್ದಾರೆ. ಕೃಷಿ ಮಾಡಬಾರ್ದು. ಯಾರು?
ಬ್ರಾಹ್ಮಣರು ಕೃಷಿ ಮಾಡಬಾರ್ದು. ಪಂಡಿತರಿಗೆ ಯಾವ ಜಾಗೀರು ಬಂತು ಕೃಷಿ ಶುರು ಮಾಡಿಬಿಟ್ಟು ಪಾಠ ಪ್ರವಚನ ನಿಂತೋಗ್ಬಿಡ್ತಾ ಬರೀ ದೊಡ್ಡ ಕೃಷಿ ವ್ಯಾಪಾರ ಶುರು ಮಾಡಿ ಈಗ ಸರ್ಕಾರ ಕಿತ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಲೆಕ್ಕದಲ್ಲಿ ಇನ್ನೂ ಬೆಳೀತಿದ್ರು ನಿಂತೋಯ್ತೆ. ಅದಕ್ಕೆ ವ್ಯಾಸರಾಜರು ವ್ಯಾಸರಾಜರು ಭಾರಿ ದೊಡ್ಡವರು. ಯಾರು ತಕ್ಷಣ ಹಂಚಿಬಿಡ್ತಾಯಿದ್ರು, ಅದು ಇಟ್ಕೊತಾರೆ ಯಾರು ಕೊಟ್ಟರೆ ಅಲ್ಲೇ ಈ ಕಡೆ ಬಂದರೆ ಆ ಕಡೆ ಹೋಗಿಬಿಡೋದು, ಅವತ್ತೇ ಮುಗಿದ್ಬಿಡೋದು ಕಥೆ. ಅವಾಗ ಪ್ರಶ್ನೆ ಬರೋದಿಲ್ಲ. ಅದು ಇದು ದಾನ ಕೊಟ್ಟರು ಬೇಡ ಅಂದರೆ ಏನಾಗುತ್ತೆ, ಅವ್ರು ಯಾರಿಗೆ ದಾನ ಕೊಡಬೇಕು ಮತ್ತೆ ಕೊಡದೆ ಹೋದರೆ ಅವ್ರ ಧರ್ಮ ಲೋಪ ಆಯಿತು. ಅಯೋಗ್ಯರು ಕೊಟ್ಟರೆ ಇನ್ನೂ ಫಜೀತಿ ಆಯಿತು. ಇವನು ಇಸ್ಕೊಂಡ್ಬಿಟ್ಟ, ಅದೇನು ಮಾಡಬೇಕು, ಅಷ್ಟು ವಿನಿಯೋಗ ಮಾಡಿಬಿಟ್ಟು ಆಗಲೇ ಇಟ್ಕೊಂಡು ಬಸ್ ಶುರುವಾಗುತ್ತೆ. ಅಥವಾ ಸನ್ಯಾಸಿ ಸಂಸಾರ ಅಂತಾರಲ್ಲ, ಬೆಳೀತಾ ಹೋಗ್ಬಿಟ್ಟು ಅದಕ್ಕೊಂದು ಲಾಕರ್ ತರೋದು, ಅದಕ್ಕೆ ಇದು ತರೋದು, ಇಡೋದು, ದೊಡ್ಡ ಬರಿ ತಗೊಳ್ಳೋದು, ಬೆಳೀತಾ ಹೋಗ್ಬಿಡುತ್ತೆ. ಮಾಡಬಾರ್ದು ಹಾಗೆ. ಏನೋ ಹಾಂ ಅದೇ ಮಾಡ್ತಿರಲಿ, ಬಟ್ ಅದು ಆಪತ್ಕಾಲದ್ದೇ. ಇವತ್ತು ಉದಾಹರಣೆ ಬೇರೆ ಕೆಲಸ ಮಾಡೋದು ಹೇಗೆ ಆಪತ್ಕಾಲದ ಸರ್ಕಾರಿ ಬ್ರಾಹ್ಮಣ ಕೆಲಸ ಮಾಡಲೇಬಾರ್ದು ಆ ಲೆಕ್ಕದಲ್ಲಿ, ಎಲ್ಲೂ ಕೆಲಸಕ್ಕೆ ಸೇರಬಾರ್ದು. ಇವತ್ತು ಸೇರಿದ ಹೋದ್ರೆ ಏನಿದೆ, ಮೊದಲೇ ಏನೂ ಇಲ್ಲ, ಕೆಲಸಕ್ಕೆ ಸೇರೇ ಬದುಕೋದು ಕಷ್ಟ ಇದೆ. ಇನ್ನು ಕೆಲಸಕ್ಕೆ ಸೇರಿ ಹೇಗೆ ಬದುಕ್ತಾರೆ, ತಪ್ಪು. ಅವತ್ತು ಎಚ್ಚರ ಇರಬೇಕು ಅವ್ರಿಗೆ. ಏನು ಮಾಡಬೇಕು, ಇದು ಆಪತ್ಕಾಲ ಆದ್ದರಿಂದ ಆದಷ್ಟು ಬೇಗ ಇದರಿಂದ ದೂರ ಹೋಗಬೇಕು. ನಾವು ಒಂದು ಸ್ಟೇಜ್ ಬಂದ ತಕ್ಷಣ ಬಿಟ್ಟುಬಿಡ್ಬೇಕು, ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಉಳಿದವ್ರು ಆ ರೀತಿ ಹೋಗೋದಂತ ನೋಡ್ಕೋಬೇಕು. ಅದು ಎಚ್ಚರ ಇದ್ದರೆ ಸಾಕು. ಅದು ಆಪತ್ಕಾಲನೇ ಪರ್ಮನೆಂಟ್ ಧರ್ಮ ಮಾಡ್ಕೋಬಾರ್ದು. ಕೆಲವು ಎಲ್ಲೋ ಹೋಗಿರ್ತಾರೆ ಬದೇ ಅಂತಾರೆ, ದಾಳಿ ಉಟ್ಕೊಂಡು ಸ್ವಲ್ಪ ಪೂಜೆ ಮಾಡಿಬಿಡ್ತಾರೆ, ನಿರ್ವಾಹ ಇಲ್ಲ, ಮನೆ ಬಂದು ಅದೇ ಅಭ್ಯಾಸ ಮಾಡಬಾರ್ದು. ಅಲ್ಲಿ ಆಪತ್ಕಾಲ ಅದು, ಅಲ್ಲಿ ಬಟ್ಟೆ ಒಳಗೆ ಚಾನ್ಸೇ ಇಲ್ಲ ಮಾಡ್ದ, ನಿತ್ಯದ ಅಭ್ಯಾಸ ಮಾಡಿಕೊಂಡ್ರೆ ತಪ್ಪಾಗುತ್ತೆ. ಸಹಾಯ ಮಾಡೋದು ಬೇರೆ, ಅವರೇ ಕೃಷಿ ಮಾಡೋದು ಬೇಡ. ರೈತರು ಸಹಾಯ ಮಾಡಬಾರ್ದು ಅಂತ ಹೇಳ್ತಾರಾ, ಅವಶ್ಯ ಮಾಡ್ಬೋದು. ಅದು ಇವರು ಕೃಷಿ ಮಾಡಲಿಕ್ಕೆ ಶುರು ಮಾಡಿದರೆ ಅವನ ಜಮೀನು ತಾನು ಕಿತ್ಕೊಂಡು ತಾನು ಕೃಷಿ ಮಾಡೋದು, ಅದೆಲ್ಲ ಮಾಡಬಾರ್ದು. ಅದು ಧರ್ಮ ಅಲ್ಲ. ನಿಂತು ಬಂತಾರೆ ಕೃಷಿ ಗೋರಕ್ಷಾ ವಾಣಿಜ್ಯ ಯಾರ ಧರ್ಮ ಅದ, ವೈಶ್ಯ ಧರ್ಮ. ಕ್ಷಾತ್ರಾಸಿದ್ಧೌ ಆಪತ್ಸು ವಿಪ್ರ ಕ್ಷಾತ್ರಂತು ವಿಷಾಮ ಧರ್ಮಮಾಚರೇತ್ ಕ್ಷಾತ್ರಾಸಿದ್ಧೌ ನ ಶೂದ್ರಸ್ತು ವಿದ್ಯಾ ವಿಪ್ರ ಕ್ಷತ್ರಿಯೋ ಕ್ವಚಿತ್. ಕ್ಷಾತ್ರಾಸಿದ್ಧೌ ನ ಶೂದ್ರಸ್ತು, ಕ್ಷಾತ್ರಸಿದ್ಧಿ ಆಗದೆ ಹೋದರೆ ವಿಷಾಮ ಅಂತ ಯಾತಕ್ಕೆ ಹೇಳಿದ್ರೆ ಕ್ಷತ್ರಿಯ ಧರ್ಮ ಮಾಡ್ಲಿಕ್ಕೆ ಹೋದರೆ ಅಂತ ಅರ್ಥ. ನ ಶೂದ್ರಸ್ತು ವಿಪ್ರ ಕ್ಷತ್ರಿಯ ಮತ್ತು ಕ್ವಚಿತ್. ಯಾವ ಕಾಲಕ್ಕೂ ಶೂದ್ರನಾದವನು ಬ್ರಾಹ್ಮಣರ ಕೆಲಸವನ್ನು ಕ್ಷತ್ರಿಯ ಕೆಲಸವನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಕ್ಷತ್ರಿಯೋ ಬ್ರಾಹ್ಮಮಾಪತ್ಸು, ಆಪತ್ಕಾಲ ಬಂದ ಕ್ಷತ್ರಿಯ ಏನು ಮಾಡ್ಬೋದು, ಬ್ರಾಹ್ಮ ವೃತ್ತಿಯಲ್ಲಿರಬಹುದು. ಪಾಂಡವರು ಯಾರಿದ್ದು ಅರಕಿನ ಮೇಲೆ ಹೊರಟು ಯಾವ ವೃತ್ತಿಯಲ್ಲಿದ್ದರು, ಏಕಚಕ್ರ ನಗರದಲ್ಲಿ ಬ್ರಾಹ್ಮಣ ವೇಷದಲ್ಲಿದ್ದರು. ಅದೇ ರೀತಿ ವಿರಾಟ್ ನಗರದಲ್ಲಿ ಭೀಮಸೇನ ದೇವರು ಅವರೆಲ್ಲ ಇದ್ದಾರೆ, ಒಂದು ಬೇರೆ ಬೇರೆ ವೇಷದಲ್ಲಿದ್ದರು. ಅದೆಲ್ಲ ಆಪತ್ಕಾಲ ತೋರಿಸ್ಲಿಕ್ಕಷ್ಟೇ. ಕ್ಷತ್ರಿಯೋ ಬ್ರಾಹ್ಮಮಾಪತ್ಸು, ಅದಕ್ಕೆ ಬ್ರಾಹ್ಮಣ ಧರ್ಮ ಆಚರಣೆ ಮಾಡೋ ಅವಕಾಶ ಕ್ಷತ್ರಿಯರಿಗಿದೆ. ತದಾಪತ್ಸು ವಿಷಾಮಪಿ, ಅದಕ್ಕಿಂತ ಆಪತ್ತು ಬಂದರೆ ವೈಶ್ಯಧರ್ಮನೂ ಮಾಡ್ಬೋದು. ಯಾರು ಕ್ಷತ್ರಿಯ. ಕ್ಷತ್ರಿಯೋ ವಿಪ್ರಧರ್ಮೋಪಿ ನೈವ ಭಿಕ್ಷ ಪ್ರತಿಗ್ರಹೀ. ಸ್ವಾರಸ್ಯ ನೋಡಿ, ಕ್ಷತ್ರಿಯ ಬ್ರಾಹ್ಮಣ ಧರ್ಮ ಮಾಡಿದರೂ ಕೂಡ ಭಿಕ್ಷೆ ಬೇಡೋದು. ಯಾವ ಭಿಕ್ಷೆ, ಯಾವ ಭಿಕ್ಷೆ ಬೇಡೋದು, ಯಾವ್ಯಾವುದೋ ಭಿಕ್ಷೆಗಳಲ್ಲ. ಬ್ರಹ್ಮಚಾರಿ ಭಿಕ್ಷೆ ಬಿಡ್ತಾನಲ್ಲ ಹಾಗೆ, ಅನ್ನಕ್ಕೋಸ್ಕರ ಭಿಕ್ಷೆ ಬಿಡ್ತಾನೆ ಅಂತ. ದುಡ್ಡುಗಿದ್ದು ಭಿಕ್ಷೆ ಬೇಡಿದ್ರೆ ತಪ್ಪೇ ಅದು. ಅನ್ನಕ್ಕೋಸ್ಕರ ಅದಕ್ಕೆ ಭೀಮಸೇನರು ಏನು ಮಾಡಿದರು, ಹುಂಕಾರ ಮಾಡ್ಕೊಂಡು ಹೋಯ್ ಬಡಬಡ ಮಾರಾಯ ಅಂತ ಬಿಟ್ಟುಬಿಟ್ರಲ್ಲ ಹಾಗೆ. ಆದರೆ ಆಪತ್ಕಾಲದಲ್ಲಿ ಅರ್ಜುನ ಧರ್ಮರಾಜಾದಿಗಳು ಮಾಡಿದರು, ಭೀಮಸೇನ ದೇವರು ಮಾಡಲಿಲ್ಲ. ಅದಕ್ಕೇನಂತ ಕರೀತಾರೆ, ಅದನ್ನು ಶುದ್ಧ ಭಾಗವತ ಧರ್ಮ ಇದು. ಅವರಿಗೆ ಆಪತ್ತೇ ಇಲ್ಲ, ಆದ್ದರಿಂದ ಅತ್ನಂತ ನಡ್ಕೊಳ್ಳೋಕೆ ಹೋಗಲಿಲ್ಲ ಅವರು. ತದಾಪತ್ಸು ವಿಷಾಮಪಿ ಕ್ಷತ್ರಿಯೋ ವಿಪ್ರಧರ್ಮೋಪಿ ನೈವ ಭೈಕ್ಷ ಪ್ರತಿಗ್ರಹಿ. ಇನ್ನೊಂದು ಪ್ರತಿಗ್ರಹಿ ಅಂದರೆ ದಾನ ಇಸ್ಕೊಳ್ಳೋಕೆ ಹೋಗಬಾರ್ದು, ದಾನ ಇಸ್ಕೊಳ್ಳೋ ಕೆಲಸ ಮಾಡಿಕೊಡೋದು. ವೈಶ್ಯ ಆಪತ್ಸು ಶೌದ್ರಂತೂ ಧರ್ಮಮೇಕಂ ನ ಚಾಪರ. ವೈಶ್ಯ ಆಪತ್ಕಾಲ ಬಂದಾಗ ಶೂದ್ರ ಧರ್ಮವನ್ನು ಮಾಡ್ಬೋದು. ಶೂದ್ರ ಆಪತ್ಸು ಬಿಡ್ ಧರ್ಮ ತದಾಪತ್ಸು ಚ ಕಾರುಕಃ. ಶೂದ್ರ ಆಪತ್ತು ಬಂದಾಗ ವೈಶ್ಯ ಧರ್ಮವನ್ನು ಮಾಡ್ಬೋದು, ಅಂದರೆ ಬಿಸ್ನೆಸ್ ಮಾಡ್ಬೋದು. ತದಾಪತ್ಸು ಚ ಕಾರು, ಅದು ಆಪತ್ತು ಬಂದರೆ ಕಾರುಕ. ಕಾರುಕ ಅಂದರೆ ಶಿಲ್ಪಗಿರ ಕೆಲಸ ಮಾಡ್ತಾರಲ್ಲ ಅಂಥ ಕೆಲಸ ಮಾಡ್ಬೋದು. ಶೂದ್ರಸ್ತು ವೈಶ್ಯಧರ್ಮಾಪಿ ನೈವ ವೇದಾಕ್ಷರೋ ಭವೇ. ಇವರಿಗೆ ವೇದಾಧಿಕಾರ ಇಲ್ಲ, ಆದ್ದರಿಂದ ಬಿಸ್ನೆಸ್ ಮಾಡೋದು ಅಂತ ಹೇಳಿದರೆ ಪಾಠಶಾಲೆ ಮಾಡ್ಬೋದು, ಪಾಠ ಓದಬಾರ್ದು, ಪಾಠ ಕೇಳಬಾರ್ದು. ಕೆಲವು ನಿಯಮಗಳಿದೆ. ನಿರಕ್ಷರ ಕುಕ್ಷಿ ಆದವನು ದೊಡ್ಡ ಇದಕ್ಕೆ ಡೋನರ್ ಆಗ್ಬೋದು. ಕೊಟ್ಟಂದು ದೊಡ್ಡ ಕೊಟ್ಟು ಡೋನರ್ ಮಾಡಿ ಡೋನರ್ ಹೆಸರು ತೊಗೋಬೋದು, ತಪ್ಪಲ್ಲ. ಅವನೇ ಪಾಠ ಮಾಡ್ತೀವಿ ಅಂತ ಹೋಗಬಾರ್ದು ಅಷ್ಟೇ, ಅದು ತಪ್ಪಾಗುತ್ತೆ. ಓದಿ ಪಾಠ ಮಾಡೋದಾದರೆ ಏನು ಮಾಡಬೇಕು, ಅದು ವಿಷಯ ತಿಳಿದು ಮಾಡಬೇಕೇ ಹೊರತು ನಾನು ಮಾಡ್ತೇನೆ ಅಂತ ಮಾಡೋಕ್ಕೆ ಬರೋಲ್ಲ. ಶೂದ್ರಸ್ತು ವೈಶ್ಯಧರ್ಮಾಪಿ ನೈವ ವೇದಾಕ್ಷರೋ ಭವೇ. ಭವತ್ ತಪ್ಪ್ರಿಂಟಾಗಿದೆ, ಸರಿ ಮಾಡಬೇಕು.
ಅತ್ಯಾಪದಿ ಕ್ಷತ್ರಿಯೋಪಿ ಪಾದಶುಶ್ರೂಷಣಂ ವಿನ. ತುಂಬ ಆಪತ್ಕಾಲ ಬಂದಾಗ ಕ್ಷತ್ರಿಯ ಪಾದಸೇವೆ ಮಾಡಬಾರ್ದು. ಅದಕ್ಕೆ ದ್ರೌಪದಿ ದೇವಿ ಹೇಳ್ತಾರೆ ಏನಂತ, ಸುಧೇಷ್ಣಾದೇವಿಗೆ, ನಾನು ಕೆಲಸ ಮಾಡ್ಕೊಂಡಿರ್ತೀನಿ ಆದರೆ ಪಾದ ತೊಳೆಯೋದು ಅವೆಲ್ಲ ಮಾಡೋದಿಲ್ಲ ಅಂತ ಹೇಳಿ. ಯಾಕೆ ಕ್ಷತ್ರಿಯ ಸ್ತ್ರೀ ಮಾಡಬಾರ್ದು. ಇದೆಲ್ಲ ನೋಡಿದಷ್ಟು ಮಹಾಭಾರತ ಏನಾಗುತ್ತಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಆಚಾರ ಅದಕ್ಕೆ ಬೇಕಾದ ಅನೇಕ ವಿಚಾರಗಳು ಬೇರೆ ಗ್ರಂಥದಲ್ಲಿ ಹೇಳ್ತಾರೆ. ಇದನ್ನೇ ಓದೋದಿಲ್ಲ ಸೇರಿಸ್ಕೊಳ್ಳೋ ಪ್ರಶ್ನೆ, ಇದನ್ನು ಆದರೂ ಎರಡೂ ಓದೋದಿಲ್ಲ ಆದಮೇಲೆ ಸೇರಿಸ್ಕೊಳ್ಳೋದು ಯಾವುದು ಅಂತ. ಶೂದ್ರಧರ್ಮಂ ಚರನ್ ವಿಪ್ರ ಕ್ಷತ್ರಿಯೇಶ್ ಅದೆಲ್ಲ ಅನುಸಾರ ಬಂದಿದ್ದರೆ ಇವತ್ತು ಆಗ್ತಿರೋ ಎಷ್ಟೋ ಅನ್ಯಾಯ ಆಗ್ತಿರಲಿಲ್ಲ. ಇದು ಧರ್ಮ ಶಿಕ್ಷಣ ಏನೂ ಇಲ್ಲ, ಅದರಿಂದಾಗಿಯೇ ಧರ್ಮಶಾಸ್ತ್ರಕ್ಕೆ ಆಕಾರ ಮತ್ತು ತಾತ್ಪರ್ಯ ನಿರ್ಣಯನೇ ಅದು ಸಂಬಂಧಪಟ್ಟಂಥ ಎಲ್ಲ ಭಾಗ ಓದ್ಕೋಬೇಕದು. ಸದಾಚಾರ ಸ್ಮೃತಿ ಕೂಡ ಓದೋದಿಲ್ಲ. ಇನ್ನು ಹೇಗೆ ಧರ್ಮಜ್ಞಾನ ಬರೋದಿಲ್ಲ. ಅತ್ಯಾಪದಿ ಕ್ಷತ್ರಿಯೋಪ ಒಂದು ಮಾತಿದೆ, ಕರ್ಮಾಚರಣೆ ಮಾಡಿದರೆ ಏನು ಬರುತ್ತೆ ಅಂತ ಹೇಳಿದರು, ಜ್ಞಾನ ಬರುತ್ತೆ. ಅರ್ಥ ಆಯ್ತಾ? ಕರ್ಮಾಚರಣೆ ಬಿಟ್ಟಾಗ ಏನಾಗುತ್ತೆ, ಜ್ಞಾನ ಹೋಗುತ್ತೆ. ಸೊ ಜ್ಞಾನ ಉಳಿಸ್ಕೋಬೇಕಾದ್ರೆ ಕರ್ಮ ಅಂದರೆ ಧರ್ಮ ಅಂತ ಅರ್ಥ. ಧರ್ಮಾಚರಣೆ ಬಿಟ್ಟರೆ ಓದೋದಕ್ಕೆ ಆಗೋದಿಲ್ಲ. ಸೊ ಅದು ಓದಿದರೆ ತಲೆಗೆ ಹತ್ತೋದಿಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಸಮ ಮಾಡ್ತಾನೆ ಇರಬೇಕು. ಒಂದು ದಿವಸ ಪಾತ್ರೆ ತೊಳೆದು ಬಿಟ್ಟರೆ ಸಾಲದು, ಪ್ರತಿನಿತ್ಯನೂ ತೊಳೆದು ಹೇಗೆ ಹಾಲು ಹಾಕ್ಸೋಗ್ತಾನೆ ಹಾಗೆ ಆ ರೀತಿ ಮಾಡಬೇಕೇ ಹೊರತು ಎಂದೋ ಒಂದು ದಿವಸ ಮಾಡಿದರೆ ಧರ್ಮ ಅಲ್ಲ. ಆಚಾರ ಎಲ್ಲಿ ಬಿಟ್ಟು ಹೋಗುತ್ತೋ ಅದು ವಿಚಾರ ಕೆಡಲೇಬೇಕು. ಅತ್ಯಾಪದಿ ಕ್ಷತ್ರಿಯೋಪಿ ಪಾದಶುಶ್ರೂಷಣಂ ವಿನ ಶೌದ್ರಧರ್ಮಂ ಚರನ್ ವಿಪ್ರ ಕ್ಷತ್ರಿಯೇಶು ನ ದೃಶ್ಯತಿ. ಒಂದು ವಿಶೇಷತೆ ಇದೆ. ಶೌದ್ರಧರ್ಮವನ್ನು ವೈಶ್ಯ, ಬ್ರಾಹ್ಮಣ ಮತ್ತು ಕ್ಷತ್ರಿಯರ ಬಗ್ಗೆ ಪರಿಚರ್ಯ. ಶೌದ್ರಧರ್ಮ ಅಂದ್ರೇನು, ಪರಿಚರ್ಯ. ಅದನ್ನು ಮಾಡಿದರೆ ದೋಷ ಅಲ್ಲ. ಯೇಷು ಕರ್ಮಸು ಯಾಚ್ಯ ಸ್ಯಾತ್ ಸ್ವಾಮಿನಾಪಿ ಅಂದರೆ ಏನು ಮಾಡಬಹುದು, ಪಾದಸೇವೆ ಇತ್ಯಾದರೂ ಮಾಡ್ಬೋದು. ಕ್ಷತ್ರಿಯ ಮಾಡೋ ಹಾಗಿಲ್ಲ, ಬ್ರಾಹ್ಮಣ ಮಾಡೋದು ಸಂಭವ ಇಲ್ಲ. ಯೇಷು ಕರ್ಮಸು ಯಾಚ್ಯ ಸ್ಯಾತ್ ಸ್ವಾಮಿನಾಪಿ ನ ಯಾಚಿತ ಶೌದ್ರಾಣ್ಯಪಿ ಸ್ವಧರ್ಮತ್ವೇ ಕ್ಷತ್ರಿಯಸ್ಯಾಪದೋ ಯದಿ. ಯೇಷು ಕರ್ಮಸು ಯಾಚ್ಯ ಸ್ಯಾತ್ ಸ್ವಾಮಿನಾಪಿ ನ ಯಾಚಿತ. ಯಾವ್ಯಾವ ಕೆಲಸದಲ್ಲಿ ಮಾಡ್ಲಿಕ್ಕೆ ಬರುತ್ತೆ ಅದನ್ನು ಮಾಡಿ ಧರ್ಮ ಬಿಟ್ಟಿದ ತಕ್ಷಣ ಪೂರ್ತಿ ಬಿಡ್ಲಿಕ್ಕೆ ಹೋಗಬಾರ್ದು. ಎಲ್ಲ ಹೊರಗೆ ತಿಂತಾನೆ, ಅನಿವಾರ್ಯ ಆಯಿತು ತಿನ್ಬೇಕು. ಇವಾಗ ಒಳ್ಳೆ ಹುಳಿ ಸಾರು ಇನ್ನೂ ಒಯ್ಬೇಕು. ಇವನು ಏನು ಒಯ್ಬೋದು, ಹಣ್ಣು ಅದಕ್ಕೆ ಒಯ್ಬೋದಲ್ಲ. ಆದಷ್ಟು ಮೊಸರಿ ಆಗದಿರೋ ಪದಾರ್ಥ ಒಯ್ಬೋದು. ಎಷ್ಟೋ ಜನ ಬಿಡೋದು ಸಿಕ್ಕಾಬಟ್ಟಿ ತಿನ್ನೋದು ಮತ್ತು ಶೇರ್ ಮಾಡ್ಕೊಳ್ಳೋದು ಹುಚ್ಚು ಚವಿಸ್ಬಿಡ್ತಾರೆ. ಅಂಥ ಆಪತ್ಕಾಲ ಯಾರಿಗೂ ಬಂದಿಲ್ಲ, ತಿಳಿತಿಲ್ಲ. ಅವರಿಗೂ ತಿಳಿಸಾಗಿರ್ಬೇಕು, ನೋಡಪ್ಪ ಇದೆಲ್ಲ ವಿಚಿತ್ರ ಕಾಲ ಇದು, ಆದಷ್ಟು ಅವ್ರವ್ರ ಶುದ್ಧಿ ಅವ್ರು ನೋಡ್ಕೋಬೇಕು ಅಂತ ಕೇಳಿ ಯಾರೂ ತಪ್ಪು ತಿಳ್ಕೊಬೋದಿಲ್ಲ. ಅತಿಯಾಗಿ ಮಾಡೋದ್ರಿಂದ ತಪ್ಪೋಗ್ಬಿಡುತ್ತೆ. ಆಪತ್ಕಾಲ ಅತ್ಯಾಪತ್ಕಾಲ ಬಂದಿಲ್ಲ, ಆಪತ್ಕಾಲವೇ ಅತ್ಯಾಪತ್ಕಾಲವೇ. ಜೈಲಲ್ಲಿದ್ದಾರೆ, ಅವ್ರಿಗೇನು ಮಾಡೋಕ್ಕೆ ಬರೋಲ್ಲ, ಅವ್ರು ಕೊಟ್ಟಿದ್ದೇ ತಿನ್ನು. ಇವ್ರು ಅಂಥ ಪ್ರಸಂಗ ಏನೂ ಇಲ್ಲ. ಹಾಗೆಲ್ಲ ಯಾಕೆ ಮಾಡಬೇಕು? ಆಯ್ತು, ಸಂಧ್ಯಾವಲ್ಲಿ ಲೇಟಾಗಿ ಮಾಡ್ತಾನೆ, ಆಪತ್ಕಾಲ ಸರಿ ಬಿಡಬೇಕು ಯಾತಕ್ಕೆ? ಮತ್ತೆ ಯಾರೇ ಸಂಧ್ಯಾವನ್ನ ಸೂರ್ಯಾಸ್ತೋಳು ಮಾಡಬೇಕು, ಕರೆಕ್ಟು. ಮನೆ ಬರೋದೇ 8ಕ್ಕೆ ಬರ್ತಾನೆ, ಏನು ಮಾಡಬೇಕಾಗ? ಆಪತ್ತು ಬಿಟ್ಬಿಡಬಾರ್ದು. ಆಗ ಮಾಡು, ತಪ್ಪೇನಿಲ್ಲ. ಬಟ್ ಸಂಡೇ ಕೆಲಸ ಇಲ್ಲ, ಅವ ಸರಿ ಹೊತ್ತು ಮಾಡಾಗಿದ್ದರೆ ಬಿಡೋದಂದ್ರೆ ಪೂರ್ತಿ ಮಾಡ್ತಾನೆ ಇರ್ತಾರೆ. ರಿಟೈರ್ ಆಗೋರು ಮಾಡ್ತಾರೆ, ಆಮೇಲೆ ಪ್ರಾಕ್ಟೀಸ್ ಅಂತ ಕಂಟಿನ್ಯೂ ಮಾಡ್ತಾರೆ. ಅಂದರೆ ಧರ್ಮ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ ಅಂದರೆ ತಪ್ಪದು. ಯೇಷು ಕರ್ಮಸು ಶೌದ್ರಾಣ್ಯಪಿ ಸ್ವಧರ್ಮತ್ವೇ ಕ್ಷತ್ರಿಯಸ್ಯ ಆಪದೋ ಯದಿ ಆತ್ಮನಶ್ಚೇತ್ ಬಲಾಧಿಕ್ಯಂ ಸಾನುಬಂಧಾದಪಿ ಪ್ರಭೋ ಧರ್ಮಾರ್ಥಂ ಸೇವತೋ ಅರ್ಥಾರ್ಥಂ ವಿಪ್ರಧರ್ಮಾಧಿಕಾದ್ವರಃ. ಅದಕ್ಕೆ ಹೇಳ್ತಾರೆ, ಶೌದ್ರರು ಕೂಡ ಧರ್ಮ ಆಚರಣೆ ಮಾಡಬೇಕಾದ್ರೂ ಕೂಡ ವೈಶ್ಯರು ಮೊದಲಾದವರು ಕೂಡ ತಮಗೆ ಭಾರಿ ಶಕ್ತಿ ಇತ್ಯಾದಿ ಇದ್ದರೆ, ರಾಜನಿಗೆ ತನ್ನ ಅವಶ್ಯಕತೆ ಇದ್ದರೆ ಏನು ಕೆಲಸ ಮಾಡ್ಬೋದು? ಕ್ಷತ್ರಿಯ ಧರ್ಮ ಹೊಡೆದಾಟವೆಲ್ಲ ಮಾಡ್ಬೋದು. ಅಂದರೆ ಈ ಹೊಡೆದಾಟ ಅಲ್ಲ, ಶತ್ರುಗಳೊಂದಿಗೆ ಹೊಡೆದಾಟ. ಧರ್ಮಾರ್ಥಂ ಸೇವತೋ ಅರ್ಥಾರ್ಥಂ ವಿಪ್ರಧರ್ಮಾಧಿಕಾದ್ವರಃ. ಆದರೆ ಬ್ರಾಹ್ಮಣ ಧರ್ಮ ಮಾತ್ರ ಮಾಡ್ಲಿಕ್ಕೆ ಹೋಗಬಾರ್ದು. ಇಂಥ ಕೆಲಸ ಕ್ಷತ್ರಿಯ ಧರ್ಮ ಮಾಡಿದರೆ ಆಪತ್ಕಾಲ 2 ಭಾಗ. ಆಪತ್ಕಾಲ, ಅತ್ಯಾಪತ್ಕಾಲ ಅಂತ ಬರೋದು. ಕೊನೆಯದು ಪ್ರಾಣ ಹೋಗೋ ಕಾಲ, 3 ಇದೆ ಈಗ. ಅಂದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸ್ಥಿತಿ ಬಂದಾಗ ಏನು ಮಾಡಬೇಕಾಗ ಅದಕ್ಕೆ ಪ್ರಾವಿಷನ್ ಬೇರೆ ಇದೆ. ಧರ್ಮ ಏಕಾಶುಪಾಸಾದಿಗಳು ಪ್ರಾಣ ಹೋಗೋ ಕಾಲಕ್ಕೂ ಬಿಡಬಾರ್ದು ಅಂತ ಹೇಳ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಒತ್ತು ಕೊಟ್ಟು ಹೇಳ್ತಾರೆ. ಕೆಲವನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಸಂಧ್ಯಾವಧಿ ನೀರಿಲ್ಲ, ಹಾಗೆ ಮಾಡು ಅಂತ ಹೇಳ್ತಾರೆ. ನೀರು ಸಿಗಲಿಲ್ಲ ಹೋದಲ್ಲೋ ಸಂಧ್ಯಾವಧಿ ಬಿಡಬೇಕಾಗಿಲ್ಲ. ಮಾನಸಿಕ ಮಾಡಕ್ಕೆ ಬರ್ತದೆ, ಶ್ರೋತ್ರಾಚರಣೆ ಮಾಡಕ್ಕೆ ಬರುತ್ತೆ. ಬರೀ ಅರ್ಘ್ಯಕ್ಕೆ ಏನೂ ಇಲ್ಲ, ಬರೀ ಧೂಳಿನಿಂದ ಕೊಡ್ಬೋದು ಅಂತ ಹೇಳ್ತಾರೆ. ಯುದ್ಧದ ಕಾಲಕ್ಕೆ ಕೊಡ್ತಿರೋದು ಬರುತ್ತೆ ಯುದ್ಧದಲ್ಲಿ. ಅದೇ ವರಹ, ಅದೇ ಅಭ್ಯಾಸ ಮಾಡ್ಕೋಬಾರ್ದು ಪ್ರತಿನಿತ್ಯ. ನಮಗೆ ಒಂದು ಸತ್ತು ಹೇಳಿದರೆ ಅದೇ ಜನ್ಮ ಪೂರ್ತಿ ಮಾಡಿಬಿಡ್ತಾರೆ. ಅದಕ್ಕೆ ಆಪತ್ಕಾಲ ಹೇಳೋದಕ್ಕೆ ಹೋಗೋದಿಲ್ಲ. ಕೆಲವು ಇದೆ, ಬ್ರಹ್ಮಯಜ್ಞ ಮಾಡೋಕ್ಕಾಗಲಿಲ್ಲ, ಆಲ್ಟರ್ನೇಟಿವ್ ಹೇಳ್ತಾರೆ. ಅದು ಹೇಳಿದ ತಕ್ಷಣ ಅದೇ ಶುರು ಮಾಡಿಬಿಡ್ತಾರೆ ಎಲ್ಲ. ಅದಕ್ಕೆ ಅದು ಹೇಳೋದಕ್ಕೆ ಹೋಗಬಾರ್ದು. ಅದು ತೀರ ಅನಿವಾರ್ಯ. ಅವ್ರಿಗೆ ಹೇಳಬೇಕು, ನಿನಗೆ ಹೇಳಿದ್ದು ಉಳಿದವ್ರು ಹೇಳಬೇಡ ಅಂತ ಹೇಳಬೇಕು. ಅವ್ರು ಯಾರು ಟಾಪ್ ಹೊಡ್ಕೊಂಡು ಹೋಗಿಬಿಡ್ತಾರೆ, ಮಾಡೋರು ಬಿಟ್ಟುಬಿಡ್ತಾರೆ. ಒಂದು ಶ್ಲೋಕ ಹೇಳಿದ್ರೆ ಸಾಕಾಗ. ಆಪತ್ಕಾಲ ಬ್ರಹ್ಮಯಜ್ಞ ಮಾಡೋಕ್ಕಾಗಲಿಲ್ಲ, ಒಂದೇ ಶ್ಲೋಕದಲ್ಲಿ ಮಾಡಪ್ಪ ಉಪಾಯ ಹೇಳ್ಕೊಡ್ತಾರೆ.
ಗೊತ್ತಾಯ್ತಾ? ಅದು ಹೇಳುವಾಗ ಹೇಳೋದಿಲ್ಲ ಅಷ್ಟೇ, ಅದನ್ನು ಎಷ್ಟೋರು ಏನು ಅಂತ ಕೇಳ್ತಾರೆ. ಅದು ಹೇಳೋಕ್ಕೆ ಹೋದರೆ ಅದು ವಿಶೇಷ ವ್ರತ ಮಾಡೋಕ್ಕಾಗೋದಿಲ್ಲ, ಅದಕ್ಕೊಂದು ಪರಿಹಾರ ಹೇಳ್ತಾರೆ. ಆದಷ್ಟು ಹೇಳೋಕ್ಕೆ ಹೋಗಬಾರ್ದು ಅದನ್ನು. ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಮಾತ್ರ ಹೇಳಿದರು. ಔಷಧಿ ಹೇಗೆ ಸಂಬಂಧಪಟ್ಟವ್ರಿಗೆ ಮಾತ್ರ ಹೇಳ್ತಾರೆ, ಹಾಗೆ ಎಲ್ಲರಿಗೂ ಅದೇ ಔಷಧಿ ಹೇಳ್ಕೊಳ್ಳೋಕ್ಕಾಗತ್ತಾ? ಅದನ್ನು ಅವ್ರು ಮಿಸ್ಯೂಸ್ ಮಾಡ್ಕೋಬಾರ್ದು. ನಾನು ನೀರು ತೊಗೊಂಡು ಹಂಚಬಾರ್ದು ಅದನ್ನು. ನಾನು ಆಪತ್ಕಾಲದಿತ್ತು ಮಾಡಿದ್ದಾರೆ. ಆಪತ್ಕಾಲದ ವಿಷಯ ಏನೇ ಇದ್ದರೂ ಅವ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದಾದ್ದರಿಂದ ಅವ್ರಿಗೆ ಹೇಳಿದ್ದನ್ನು ಎಲ್ಲರಿಗೂ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಮತ್ತೆ ಅದೇ ಅರ್ಜೆಂಟ್ ಬೇರೆ, ಆಪತ್ತು ಬೇರೆ. ಹಾಂ, ಅದು ಹೇಳೋದಿಲ್ಲ ಅಂತ ಹೇಳಿದ್ನಲ್ಲ ಆಗಲೇ, ಹೇಳ್ಬಿಟ್ರೆ ಎಲ್ಲರೂ ಅದು ಶುರು ಮಾಡ್ತಾರೆ. ಧರ್ಮಾರ್ಥಂ ಸೇವತಾರ್ಥಾರ್ಥಂ ವಿಪ್ರಧರ್ಮಾಧಿಕ್ಯಾದ್ವರ ಪ್ರಭುಣ ವಾಚ್ಯವೃತ್ತಿಸ್ತು ವಿಶೇಷೇಣಾಪಿ ಧರ್ಮವಾಗ್. ಪ್ರಭುಣ ಯಾಚ್ಯವೃತ್ತಿಸ್ತು ವಿಶೇಷೇಣಾಪಿ ಧರ್ಮವಾಗ್. ದೊಡ್ಡವರಿಂದ ಯಾಚನೆ ಮಾಡೋದಿದೆಯಲ್ಲ, ಅದು ರಾಜರಿಂದ ವೈಶ್ಯರು ಮೊದಲಾದವರಿಗೆ ದೊಡ್ಡ ದೋಷ ಅಲ್ಲ. ಬ್ರಾಹ್ಮಣರು ಮಾತ್ರ ಯಾಚನೆ ಮಾಡ್ಲಿಕ್ಕೆ ಹೋಗಲೇಬಾರ್ದು. ಏನು ಬೇಕು ನಿಮ್ಗೆ ಯಾಚನೆ ಮಾಡಲಿಕ್ಕೆ, ಏನೋ ಮಾಡೋಕ್ಕೆ? ನೀವು ನಾಟ್ ಅಲೋಡ್. ನಾವು ದೊಡ್ಡದ್ದು ಕಟ್ಟಿಸ್ತೀರಿ, ನಿಮ್ಮನ್ನ ಕಟ್ಸೋಕ್ಕೆ ಸರಿ ಹೇಳಿಲ್ಲ, ಯಾಕೆ ಬೇಕು ನಿಮಗೆ? ಇದು ಯೋಚನೆ ಮಾಡಿದರೆ ಬ್ರಾಹ್ಮಣ ಉಳಿದವ್ರಿಗೆ ಮೇಲ್ಮಟ್ಟದಲ್ಲಿರೋದ್ರಿಂದ ಅವ್ರು ಯಾಚನೆ ಶುರು ಮಾಡಿ ಉಳಿದವರೆಲ್ಲ ಶುರು ಮಾಡಿಬಿಡ್ತಾರೆ. ಪ್ರತಿಗ್ರಹಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಯಾಚನೆಗೆ ಅವಕಾಶ ಕೊಟ್ಟಿಲ್ಲ. ಪ್ರತಿಗ್ರಹ ಅಂದ್ರೇನು? ಅವರಾಗಿ ಕೊಡೋದನ್ನಿಸ್ಕೊಡು, ಕೇಳಿಸ್ಕೊಂಡ್ರೆ ಹೋಯ್ತು, ಕಥೆ ಮುಗೀತು, ಮತ್ತೆ ಅದು ಯಾಚನೆ ಆಗಿಬಿಡುತ್ತೆ. ಬಾಹೋರ್ ಬಲಾಧಿಕೋ ಯಶ್ಚಾತ್ ಕ್ಷತ್ರಿಯೋ ವಿದ್ಯೆಯಾಧಿಕ ವಿಪ್ರೋ ಭಾಗವತೌ ಚೈತೌ ಶೇಷ ಲೋಕಾಸ್ತಯೋರಿಮೇ ಇತ್ಯಾದಿ ವ್ಯಾಸಸ್ಮೃತೌ. ಯಾವುದು ಅಲ್ಲ, ಆಗಲ್ಲ, ಯಾಚನೆ ಆಗಲ್ಲ. ಗೋಪಾಲ ವೃತ್ತಿ ಯಾತಕ್ಕಾಗೋದಿಲ್ಲ? ಅದು ವೃತ್ತಿ ಅಂತ ಐಡೆಂಟಿಫೈ ಮಾಡಿಬಿಟ್ಟಿದ್ದಾರೆ. ಯಾಯವಾರ ಗೋಪಾಲ ವೃತ್ತಿಯಲ್ಲಿ ಏನಲ್ಲ, ಅದು ದೋಷ ಅಲ್ಲ, ಬ್ರಾಹ್ಮಣ ಧರ್ಮದಲ್ಲಿ ಸೇರಿಕೊಂಡಿದೆ. ಅವನೇನು ಸುಮ್ಮನೆ ಕೇಳ್ಕೊಂಡು ಹೋಗೋದಿಲ್ಲ. ಏನು ಮಾಡ್ತಾನೆ? ಗೋಪಾಲಕ್ಕೆ ಹೋಗೋದು ಅಂದರೆ ಅರ್ಥ ಏನು? ಯಾಯವಾರ ಮಾಡೋದು ಅಂದರೆ ಏನು? ಭಗವಂತನ ಮಹಿಮೆ ಹೇಳ್ತಾ ಹೋಗ್ತಾನೆ. ಯಾರು ನೋಡಿದವ್ರು ಕೊಡ್ತಾರೆ, ಹೋಗಿ ನಿಂತ್ಕೊಂಡು ಕೇಳಕ್ಕೆ ಹೋಗಬಾರ್ದು. ಹೋಗ್ತಾ ಇದ್ದರೆ ಕರೆದು ಕೊಡ್ತಾನೆ, ತೊಗೋಬೋದು ಅಷ್ಟೇ. ಬಾಹೋರ್ ಬಲಾಧಿಕೋ ಯಶ್ಚಾತ್ ಕ್ಷತ್ರಿಯೋ ವಿದ್ಯೆಯಾಧಿಕ. ಕ್ಷತ್ರಿಯನಿಗೆ ಯಾವಾಗಲೂ ಕೂಡ ಯಾವ್ದು ಕಡೆ ಗಮನ ಕೊಡಬೇಕು ಅನ್ನೋ ಬಾಹುಬಲಕ್ಕೆ ಗಮನ ಕೊಡಬೇಕು. ಇವನು ಇಬ್ಬರು ವಿದ್ಯಾಗೂ ಕೊಡಬೇಕಾತ, ಬಾಹುಬಲಕ್ಕೆ ಜಾಸ್ತಿ ಕೊಡಬೇಕು. ಬ್ರಾಹ್ಮಣ ಯಾವುದಕ್ಕೆ ಕೊಡಬೇಕು ಜಾಸ್ತಿ? ವಿದ್ಯೆನೇ ಇಂಪ್ರೂವ್ ಮಾಡ್ಕೋಬೇಕು. ವಿಪ್ರೋ ಭಾಗವತೌ ಚೈತೌ ಶೇಷ ಲೋಕಾಸ್ತಯೋರಿಮೆ. ಇವರಿಬ್ಬರು ಭಗವದ್ಭಕ್ತರಾಗಿ ಕೆಲಸ ಮಾಡಿಬಿಟ್ರೆ ಇಡೀ ಲೋಕಕ್ಕೆ ಯಜಮಾನರಾಗಿಬಿಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಸ್ವಧರ್ಮಾಚರಣೆ ಮಾಡ್ತಾನಲ್ಲ, ಆ ಒಂದು ವರ್ಚಸ್ ಬಂದುಬಿಡುತ್ತೆ ಆತನಿಗೆ. ಆ ರೀತಿ ಇರಬೇಕು. ಲೋಕಾಸ್ತಯೋರಿಮೆ ಇತ್ಯಾದಿ ವ್ಯಾಸಸ್ಮೃತವು. ಇದಿಷ್ಟು ವ್ಯಾಸಸ್ಮೃತಿ. ಧರ್ಮಶಾಸ್ತ್ರ ಹೇಳಬೇಕಾದ್ರೆ ಯಾವುದರಿಂದ ಹೇಳಬೇಕು? ಸ್ಮೃತಿಯಿಂದಲೇ ಹೇಳಬೇಕು. ಸ್ಮೃತಿನ ಕೋಟ್ ಮಾಡಿದ್ದು. ಇದನ್ನು ಓದಿ ತಾತ್ಪರ್ಯ ಓದಿ ಎಷ್ಟೋ ವಿಷಯ ನಮಗೆ ಅರ್ಥ ಆಗುತ್ತೆ. ನಾಳೆ ದಿವಸ ಮುಂದಿನ ಭಾಗ. ಇನ್ನು ಮುಂದಿನ ಭಾಗ ಭಾರಿ ಸ್ವಲ್ಪ ಇದೆ. ಇದು ಯಾವುದಕ್ಕೆ ದೊಡ್ಡ ವ್ಯಾಖ್ಯಾನ ಇದಕ್ಕೆ ಯಾವುದಕ್ಕೂ ಇಲ್ಲ. ಓಂ